ఉయ్యాలలుగవయ్యా శ్రీరామ ఉయ్యాలలుగవయ్యా శ్రీరామ సయ్యాట పాటలను సచార్వభౌమ ఉయ్యాలలుగవయ్యా శ్రీరామ కమలజాద్యఖిల సూరులు నీను కొల్వ విమూలులైన మునీంద్రులు ధ్యానింప కమలజాద్యఖిల సూరులు నీను కొల్వ విమూలులైన మునీంద్రులు ధ్యానింప కమనీయ భాగవతులు గుణకీర్తనమున ఆలాపనంగులు సేయగా కమనీయ భాగవతులు గుణకీర్తనమున ఆలాపనంగులు సేయగా శ్రీరామ నవమోహనాంగులై నా సురసతులు వివరముగ బాడగా నా భాగ్యమా నవరత్న మంటపమున శ్రీత్యాగరాజ వినుతాకృతిర్భూని నా శ్రీరామ నవరత్న మంటపమున శ్రీత్యాగరాజ వినుతాకృతిర్భూని నా శ్రీరామ ఉయ్యాలలుగవయ్యా శ్రీరామ సయ్యాట పాటలను సచార్వభౌమ ఉయ్యాలలుగవయ్యా శ్రీరామ. ఆనందమానందకరం ప్రసన్నం జ్ఞానస్వరూపం యబోధయుక్తం యోగీంద్రమీడ్యం భవరోగవైద్యం శ్రీమత్పరం బ్రహ్మగురుం స్మరామి. దేవకీ పరమానందం కృష్ణం వందే జగద్గురుం. సర్వోపనిషదో గావః దుగ్ధా గోపాలనందనః పార్థో వత్సః సుధీర్భోక్తా దుగ్ధం గీతామృతం ಮಹತ್. ಹೃದಯ ಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಸದ್ಗುರು ದಂಪತಿಗಳ ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ
ಜಿಜ್ಞಾಸುಗಳಿಗೂ ಹಾರ್ದಿಕವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 43ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಒಂದು ಪ್ರವಚನದಲ್ಲಿ ಭಗವದ್ಗೀತೆಯ 4ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ, ಕರ್ಮದಲ್ಲಿ ಯಾರು ಅಕರ್ಮವನ್ನು ನೋಡ್ತಾನೋ, ಅಕರ್ಮದಲ್ಲಿ ಯಾರು ಕರ್ಮವನ್ನು ನೋಡ್ತಾನೋ ಅವನು ಬುದ್ಧಿಮಾನ್, ನಿಜವಾದ ಬುದ್ಧಿಯುಳ್ಳವನು ಅವನೇನೆ. ನಿಜವಾದ ಬುದ್ಧಿಯುಳ್ಳವನು ಅಂದರೆ ಸರಿಯಾದ ವಿವೇಕ ಜ್ಞಾನ ಅವನಿಗಿದೆ ಅಂತ ಅರ್ಥ. ಅದಕ್ಕೆ ವಿವೇಕ ಜ್ಞಾನ ಇದೆ ಅಂದರೆ ಇದು ಹೀಗೆ ಅಂತ ಪೃಥಕ್ಕಾಗಿ ಬೇರೆ ಬೇರೆಯಾಗಿ ಗುರುತಿಸುವಂಥ ಒಂದು ತಿಳುವಳಿಕೆ ಅವನಿಗಿದೆ ಅಂತ. ಹಾಗಾದ್ರೆ ಉಳಿದವರಿಗೆ ಯಾರಿಗೂ ಇಲ್ಲವೇ ಲೋಕದಲ್ಲಿ? ಮಣ್ಣು ಅನ್ನ ಎರಡನ್ನು ಪೃಥಕ್ಕಾಗಿ ಗುರುತಿಸೋ ಇಲ್ವೇ? ಪ್ರಾಣಿ ಪಕ್ಷಿಗಳನ್ನು, ವೃಕ್ಷಗಳನ್ನು, ವನಸ್ಪತಿಗಳನ್ನು ಇವನ್ನೆಲ್ಲ ಪೃಥಕ್ಕಾಗಿ ಗುರುತಿಸೋರು ಇದ್ದಾರಲ್ಲ ಅಂದರೆ ಇದ್ದಾರೆ. ಅದು ಬುದ್ಧಿವಂತಿಕೆಯೇ. ಆದರೆ ಅದಲ್ಲದ ಮಾನವ ಜೀವನದಲ್ಲಿ ಅತ್ಯಂತ ಅಗತ್ಯವಾಗಿ ಗುರುತಿಸ್ಕೊಳ್ಬೇಕಾಗಿರುವಂತಹ ಯಾವುದು ತನಗೆ ಸಂಪೂರ್ಣವಾಗಿ ಹೊಂದ್ಕೊಳ್ಳುವಂತಹ ಕರ್ಮ ಯಾವುದು ಅಲ್ಲ ಅನ್ನೋ ವಿಷಯ ಇದೆಯಲ್ಲ, ಇದು ಅತ್ಯಂತ ಸೂಕ್ಷ್ಮವಾದದ್ದು. ಗಹನಾ ಕರ್ಮಣೋ ಗತಿ, ಕರ್ಮದ ಗತಿ ಎಂಬುದು ತುಂಬ ಸೂಕ್ಷ್ಮ, ಆಳವಾಗಿದೆ. ಅದನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾನೋ ಅಲ್ಲಿ ಅವನಿಗೆ ಪೃಥಕ್ತ್ವಜ್ಞಾನ, ಅಂದರೆ ಈ ಕರ್ಮ ನನಗೆ ಸೇರಿದ್ದಲ್ಲ, ಇದು ನನ್ನ ಪಾಲಿಗೆ ವಿಕರ್ಮ ಆಗುತ್ತೆ, ವಿರುದ್ಧ ಕರ್ಮ ಆಗುತ್ತೆ, ಅದು ಇಂಥ ಪ್ರಕೃತಿಗೆ ಉತ್ತಮ ಕರ್ಮವಾಗುತ್ತೆ ಅನ್ನುವ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಯಾರಿಗೆ ಬರುತ್ತೆ ಅಂತ ನೆನಪಿಸ್ಕೊಂಡಿದ್ದಾಯಿತು ಹಿಂದಿನ ಪ್ರವಚನದಲ್ಲಿ. ಯಾರಿಗೆ ಈ ಕರ್ಮದ ಪರಿಣಾಮ ಅರ್ಥ ಆಗುತ್ತೋ, ವಿಕರ್ಮದ ಪರಿಣಾಮ ಅರ್ಥ ಆಗುತ್ತೋ, ಸುಕರ್ಮದ ಪರಿಣಾಮವಾಗಿ ಕೊನೆಯಲ್ಲಿ ಯಾವ ಒಂದು ನಿಷ್ಕ್ರಿಯವಾದಂತಹ ಸಮಾಧಿಯ ಅನುಭವ ಸಿಗುತ್ತೆ ಅನ್ನೋದು ಮನಸ್ಸಿಗೆ ಬರುತ್ತೋ, ಅದು ಸೌಖ್ಯ ಯಾರಿಗೆ ಗೊತ್ತಾಗುತ್ತೋ ಅವನು ಈ ಕ್ಷೇತ್ರದಲ್ಲಿ ಪರಿಣತ ಅಂತ ಅರ್ಥ, ಅವನೇ ವಿವೇಕಿ ಅಂತ ಅರ್ಥ. ಉದಾಹರಣೆ ಹೇಳುವಾಗ ನೆನಪಿಸ್ಕೊಂಡೆ, ಕರ್ಮದಲ್ಲಿ ಅಕರ್ಮವನ್ನು ನೋಡೋದು, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅನ್ನೋದಕ್ಕೆ ಉದಾಹರಣೆಯನ್ನು ಏನಂತ ನೆನಪಿಸ್ಕೊಂಡಿದ್ದು ಅಂತ ಕೇಳಿದರೆ, ಒಂದು ಬೀಜದಲ್ಲಿ ಅದು ಏನಾಗುತ್ತೆ ಮುಂದಕ್ಕೇನೋ ಬಗ್ಗೆ ಒಂದು ವಿಶ್ವರೂಪ ದರ್ಶನವನ್ನು ಒಬ್ಬ ಕೃಷಿಕ ಮಾಡಿಬಿಡ್ತಾನೆ. ಒಂದೇ ತರಹ ಕಾಣಿಸುತ್ತೆ ಸಾಸಿವೆ, ರಾಗಿ ಕಾಳು, ಅದೇ ರೀತಿಯಲ್ಲಿ ಆಲದ ಮರದ ಬೀಜ. ಆದರೆ ಒಬ್ಬ ಕೃಷಿಕ ಅಂದರೆ ಇದ್ರ ಬಗ್ಗೆ ಚೆನ್ನಾದ ತಿಳುವಳಿಕೆ ಇರೋನು ಅಂತ ಅರ್ಥ. ಅದಕ್ಕೆ ಅವನು ಇದು ರಾಗಿ ಕಾಳು ಹೀಗೆ ಬೆಳೆಯುತ್ತೆ, ಇದು ಸಾಸಿವೆ ಇದರ ಎತ್ತರ ಉದ್ದ, ಇದರ ಮುಂದಕ್ಕೆ ಫಲ ಎಲ್ಲ ಹೀಗಿರುತ್ತೆ, ಅದೇ ರೀತಿಯಲ್ಲಿ ಇದು ಸಾಸಿವೆ ಕಾಳಿಗಿಂತ ಚಿಕ್ಕದಾಗಿರ್ಬೋದು ಆಲದ ಬೀಜ, ಆದರೆ ಇದ್ರ ಬೆಳವಣಿಗೆ ಆಗೋಕ್ಕೆ ಶುರು ಆದರೆ ವಿರಾಟ್ ಸ್ವರೂಪದಲ್ಲಿ ಬೆಳೆಯುತ್ತೆ, ಇಷ್ಟು ದೀರ್ಘಕಾಲ ಇರುತ್ತೆ, ಎಲ್ಲವನ್ನು ನೋಡ್ತಾನವನು ಕಣ್ಣು ತುಂಬ. ಹಾಗೆ ನೋಡೋದ್ರಿಂದಲೇ, ನೋಡೋದು ಅಂದರೆ ಅಲ್ಲಿ ಅವನ ಬುದ್ಧಿ ಆ ವಿಷಯವನ್ನು ಗುರುತಿಸುತ್ತೆ ಅಂತ ಅರ್ಥ. ಹಾಗೆ ಗುರುತಿಸೋದ್ರಿಂದಲೇ ಅವನು ರಾಗಿಯನ್ನು ಎಲ್ಲಿ ಬೆಳಿಬೇಕೋ, ಸಾಸಿವೆಯನ್ನು ಎಲ್ಲಿ ಬೆಳಿಬೇಕೋ, ಅದೇ ರೀತಿಯಲ್ಲಿ ಒಂದು ಆಲದ ಬೀಜ ಅದನ್ನು ಎಲ್ಲಿ ಬೆಳಿಬೇಕು ಅಂತ ನೋಡ್ತಾನೆ. ಅಂದರೆ ಬೀಜದಲ್ಲಿ ಅವನು ಮಹಾವೃಕ್ಷವನ್ನು ನೋಡ್ತಾನೆ. ಅದೇ ರೀತಿಯಲ್ಲಿ ಮಹಾವೃಕ್ಷವನ್ನು ನೋಡಿದಾಗ ಈ ವೃಕ್ಷ ಮುಂದಕ್ಕೆ ಬೀಜ ಕೊಡೋದಾದ್ರೆ ಹೇಗೆ ಕೊಡುತ್ತೆ ಅಂತ ಅದು ಗೊತ್ತಾಗುತ್ತೆ ಅವನಿಗೆ. ಇದು ಆಲದ ಮರ, ಅದರಿಂದ ಇದರ ಬೀಜ ಹೀಗಾಗತ್ತೆ, ಇದು ಹಲಸಿನ ಮರ, ಇದರ ಹಣ್ಣು ಹೀಗಾಗತ್ತೆ, ಬೀಜ ಹೀಗಾಗತ್ತೆ, ಹೀಗೆ ಒಂದೊಂದರ ಬಗ್ಗೆನೂ ಒಂದು ಪರಿಚಯ ಉಳ್ಳವನಾಗುತ್ತಾನೆ. ಬೀಜದಲ್ಲಿ ಮಹಾವೃಕ್ಷವನ್ನು ನೋಡಬಲ್ಲ, ಮಹಾವೃಕ್ಷದಲ್ಲಿ ಅವನು ಬೀಜವನ್ನು ನೋಡಬಲ್ಲ. ಹಾಗೆ ಜೀವನದಲ್ಲಿ ಒಂದು ಕೃಷಿ ಮಾಡುವಂಥ ವಿಷಯ ಇದೆ. ಅಂದರೆ ಒಂದು ನಿಶ್ಚಿತ ಮತಿಯನ್ನು ಪಡಿಬೇಕಾದ ವಿಷಯ ಇದೆ. ಮಾನವ ಜೀವನದ ಸ್ವರೂಪವೇನೋ, ಇದರಲ್ಲಿ ಸುಕರ್ಮ ಯಾವುದು,
ವಿಕರ್ಮ ಯಾವುದು, ಎರಡನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದು ಮಾನದಂಡ ಅಂತ ಕೇಳಿದರೆ, ಯಾವುದು ಅಕರ್ಮಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೋ ಕೊನೆಯಲ್ಲಿ ಅದು ಸುಕರ್ಮ, ಅದು ಕರ್ಮ. ಕರ್ಮ ಅನ್ನೋ ಪದವನ್ನು ಹೇಳ್ಬೋದು, ಸುಕರ್ಮ ಅನ್ನೋ ಪದವನ್ನು ಹೇಳ್ಬೋದು. ಯಾವುದು ಅಂತಹ ಅಕರ್ಮ ಅಥವಾ ಸಮಾಧಿಯಿಂದ ಮತ್ತಷ್ಟು ದೂರಕ್ಕೆ ಕರ್ಕೊಂಡು ಹೋಗುತ್ತೋ ಅದಷ್ಟು ಕೂಡ ವಿಕರ್ಮ, ವಿರುದ್ಧ ಕರ್ಮ ಎಂಬ ಒಂದು ನಿರ್ಣಯ. ಅಷ್ಟು ನಿರ್ಣಯ ನಡೀತಾ ಇರೋದು ಈ ಮಾನವನ ಶರೀರದಲ್ಲಿ. ಒಂದು ಮಾನದಂಡ ಇದೆ, ಬೆನ್ನುಮೂಳೆ ಸುಷುಮ್ನ ಅಂತ. ಆ ಸುಷುಮ್ನಾದಲ್ಲಿ ಎಲ್ಲವೂ ನಿರ್ಣಯ ಆಗ್ತಾಯಿದೆ ಅಂತ ಯೋಗಿಗಳು ಸಾರ್ತಾರೆ. ನಾವು ಮಾಡುವ ಎಲ್ಲ ಕರ್ಮಗಳ ಪರಿಣಾಮ ಸುಷುಮ್ನಾದಲ್ಲಿ ಹೋಗಿ ಸೇರಿಕೊಂಡು ಜೀವನವನ್ನು ಬೇರೆ ಬೇರೆ ದಿಕ್ಕಿಗೆ ಕರ್ಕೊಂಡು ಹೊರಟೋಗುತ್ತೆ ಎಂಬುದಾಗಿ ಜ್ಞಾಪಿಸ್ತಾರೆ. ಇದರ ಮರ್ಮವನ್ನು ಯೋಗ ದೃಷ್ಟಿಯಿಂದ ಬಲ್ಲವರಾಗಿ, ನೋಡಪ್ಪ, ನಿನ್ನ ಮೈ ಪುರುಷ ಧರ್ಮದಿಂದ ಕೂಡಿದೆ, ನಿನ್ನ ಮೈ ಸ್ತ್ರೀ ಧರ್ಮದಿಂದ ಕೂಡಿದೆ, ನಿನ್ನ ವರ್ಣಧರ್ಮ ಹೀಗಿದೆ, ನಿನ್ನ ಮೈಯಲ್ಲಿ ವಾತ ಪ್ರಾಧಾನ್ಯ ಇದೆ, ಪಿತ್ತ ಪ್ರಾಧಾನ್ಯ ಇದೆ, ನಿನ್ನ ಮೈಯಲ್ಲಿ ಸಾತ್ವಿಕತೆ ಇದೆ, ರಾಜಸಿಕತೆ ಇದೆ, ಹುಟ್ಟು ಗುಣವಾಗಿ ಬಂದಿದೆ. ಹೀಗಿದ್ದಾಗ ನಿನ್ನ ಮೈಗೆ ಹೊಂದುವ ಕರ್ಮ ಇದು ಎಂಬುದಾಗಿ ಅವರು ನಿರ್ಣಯ ಮಾಡಿಕೊಂಡ್ರು. ವೇದವು ಅದೇ ರೀತಿಯಾದಂಥ ಹಿನ್ನೆಲೆಯಲ್ಲಿ ಒಂದು ನಿರ್ಣಯ ಕೊಟ್ಟಿದೆ. ವೇದ ಅನ್ನೋದು ಸಮಗ್ರ ಸೃಷ್ಟಿಯ ಸಹಜವಾದ ನೀತಿಯ ಅಭಿವ್ಯಕ್ತಿ. ಅದು ಸಮಗ್ರ ಸೃಷ್ಟಿಯಲ್ಲಿ ತ್ರಿಗುಣಗಳು ಸಹಜವಾಗಿ ಒಂದರ ಜೊತೆಗೆ ಒಂದು ಬೇರೆ ಬೇರೆ ಪ್ರಮಾಣದಿಂದ ಬೆರೆಸಿದಾಗ ಎಷ್ಟು ತರಹ ಪದಾರ್ಥಗಳಾಗುತ್ತೆ, ಎಷ್ಟು ತರಹ ದೇಹ ಆಗುತ್ತೆ, ಅವುಗಳ ನಡೆನುಡಿಗಳು ಏನು, ಇದೆಲ್ಲವನ್ನು ಸೃಷ್ಟಿಯೇ ತನ್ನದಾದ ಭಾಷೆಯಲ್ಲಿ ವ್ಯಕ್ತಪಡಿಸ್ತಾ ಇದೆ. ಅದನ್ನೇ ವೇದ ಎಂಬುದಾಗಿ ಕರೀತಾರೆ. ಆದ್ದರಿಂದಲೇ ಅದನ್ನು ಅಪೌರುಷೇಯಂ ವಾಕ್ಯಂ ವೇದ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದು ಯಾರೋ ಒಬ್ಬ ಪುರುಷ ನಿರ್ಮಾಣ ಮಾಡಿದ ವಾಕ್ಯ ಅಲ್ಲ ಅಂತ. ನೋಡಿದ್ರೆ ನಮಗೆ ಪುರುಷ ಯಾರೋ ಕೂತ್ಕೊಂಡು ಬರೆದಿಯಾನೆ ಅಂತ ಅನಿಸುತ್ತೆ ಅಂದರೆ ಇದು ನಮ್ಮ ಅನಿಸಿಕೆ ಅಷ್ಟೇ. ನಮಗೆ ವ್ಯಾಪಕವಾದ ನೋಟ ಇಲ್ಲದೇ ಇರೋದ್ರಿಂದ ನಮಗೆ ಅನಿಸುತ್ತೆ. ಆದರೆ ಸಮಗ್ರ ಸೃಷ್ಟಿಯಲ್ಲಿ ಒಂದು ಶಬ್ದ ಪ್ರಪಂಚ ವ್ಯಕ್ತವಾಗ್ತಾ ಇದೆ. ಹೇಗೆ ಪದಾರ್ಥ ಪ್ರಪಂಚ ಎಂಬುದು ಉಂಟೋ, ಪದಾರ್ಥ ಪ್ರಪಂಚ ಅಂದರೆ ವ್ಯಾಪಕವಾದ ವಸ್ತು ಜಾತ, ವಸ್ತು ಸಮೂಹ ಹೇಗುಂಟೋ ಅದನ್ನು ಪ್ರತಿನಿಧಿಸುವ, ಅದರಲ್ಲಿರುವ ನೀತಿಯನ್ನು ಪ್ರತಿನಿಧಿಸುವ ಒಂದು ಭಾಷೆಯೂ ಸೃಷ್ಟಿಯಲ್ಲಿ ಸಹಜವಾಗಿದೆ ಎಂಬುದಾಗಿ ಹೇಳ್ತಾರೆ. ಆ ಭಾಷೆ ವೇದರೂಪವಾದ ಭಾಷೆ, ಅದು ನಿತ್ಯವಾದ ಭಾಷೆ, ಯಾವತ್ತಾವತ್ತೂ ಇದೆ. ಅದು ಯಾವುದೋ ಒಮ್ಮೆ ವ್ಯಕ್ತವಾಗುತ್ತೆ, ಇನ್ನೊಮ್ಮೆ ಅವ್ಯಕ್ತವಾಗಿರುತ್ತೆ, ಆದರೆ ಇದೆ ಅನ್ನೋದು ಮಾತ್ರ ಯಾವತ್ತೂ ಉಂಟು. ಅದರಿಂದ ಅದು ನಿತ್ಯವಾದ ಭಾಷೆ ಅಂತ. ಅಂತಹ ನಿತ್ಯವಾದ ಭಾಷೆಯಾದ ವೇದ ಈ ಸಮಗ್ರ ಸೃಷ್ಟಿಯ ಮರ್ಮವನ್ನು ಬಗೆಬಗೆಯಾಗಿ ಬಿಚ್ಚಿ ಹೇಳ್ತಾ ಇದೆ. ಅದರಿಂದ ಆ ವೇದದ ಮಾತು ಮಾನವ ಜೀವನ ಹೇಗೆ ಸಾಗಬೇಕು, ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು, ಯಾರಿಗೆ ಯಾವಾಗ ಯಾವುದು ಕರ್ತವ್ಯವಾಗುತ್ತೆ, ಯಾವುದು ಕರ್ತವ್ಯವಾಗಲ್ಲ ಅನ್ನೋ ಬಗ್ಗೆ ಒಂದು ನೋಟವನ್ನು ಕೊಡ್ತಾ ಇದೆ. ಅದನ್ನೇ ವಿವೇಕ ಎಂಬ ಭಾಷೆಯಲ್ಲಿ ಕರೀತಾರೆ. ಅದನ್ನು ಒಬ್ಬ ಮಹಾಯೋಗಿಯೂ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಮಹಾಯೋಗಿ ಅಂತಂದಾಗ ಅವ್ರವ್ರ ಮನಸ್ಸಿಗೆ ತಕ್ಕಂತೆ ಯಾರೋ ಒಬ್ಬನನ್ನು ಮಹಾಯೋಗಿ ಅಂತ ಕರೆದು ಅವ್ರು ಹೇಳಿದ್ನೆಲ್ಲ ವೇದ ಅನ್ನೋ ರೀತಿಯಲ್ಲಿ ಅಂದುಕೊಂಡ್ರೆ ಅದು ಸತ್ಯಕ್ಕೆ ಸಂಗತವಾಗಿ ಆಗೋಲ್ಲ. ಅದು ಮಹಾಯೋಗಿ ಅಂತಂದಾಗ ಅದಕ್ಕೂ ಒಂದು ಡೆಫಿನೇಷನ್ ಇದೆ, ಅವನು ಹೇಗಿರಬೇಕು ಅಂತ. ಉತ್ತಮವಾದಂಥ ಒಂದು ಮಾವಿನ ಹಣ್ಣು ಅಂದರೆ ಪ್ಲ್ಯಾಸ್ಟಿಕ್ನಲ್ಲಿ ಅದಕ್ಕಿಂತ ಚೆನ್ನಾಗಿರುವಂಥ ಮಾವಿನ ಹಣ್ಣನ್ನು ಮಾಡಿ ತೋರಿಸ್ಬೋದು. ಮಾವಿನ ಹಣ್ಣಿನ ತಲೆ ಮೇಲೆ ಹೊಡೆಯೋ ತರಹ ಬಣ್ಣ ಕೊಟ್ಟು ಆಕಾರ ಕೊಟ್ಟು ತುಂಬ ಸುಂದರವಾಗಿ ಕಾಣುವಂತೆ ಮಾಡ್ಬೋದು. ಅದ್ರ ತಿನ್ನೋಕೆ ಬರಲ್ಲ. ಅದು ಮಾವಿನ ಹಣ್ಣು ಅಂತಲೇ ಹೊರಗಡೆಯಿಂದ ವ್ಯವಹಾರನೂ ಬಂದುಬಿಡುತ್ತೆ, ನೋಡು ಇದು ಮಾವಿನ ಹಣ್ಣು, ಇದು ಹಲಸಿನ ಹಣ್ಣು ಅಂತ. ಆ ಥರ ಕೃತ್ರಿಮವಾದ ವಸ್ತುಗಳ ಒಂದು ಭಂಡಾರ ಒಂದು ಕಡೆಯಲ್ಲಿದ್ದರೆ, ವ್ಯಾಪಾರದ ಕೇಂದ್ರ ಒಂದು ಕಡೆಯಲ್ಲಿದ್ದರೆ ಅದನ್ನೆಲ್ಲ ನೋಡಿದಾಗ ಏನಂತಾರೆ, ಇದು ಮಾವಿನ ಹಣ್ಣು, ಇದು ಹಲಸಿನ ಹಣ್ಣು, ಇದು ದಾಳಿಂಬರೆ ಹಣ್ಣು, ಇದು ಕಿತ್ತಳೆ ಹಣ್ಣು ಅಂತಲೇ ಹೇಳ್ತೀವಿ. ಆದರೆ ನಿಜವಾದ ಕಿತ್ತಳೆ ಹಣ್ಣು ಅಂತಂದರೆ ಅಲ್ಲ, ಕಿತ್ತಳೆ ಹಣ್ಣಿನ ಆಕಾರ ತೋರ್ತಾ ಇದೆ ಅಷ್ಟೇ. ಹಾಗೆ ಲೋಕದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಯೋಗಿಗಳಂತೆ ಜೀವನ ಮಾಡುವಂಥ ವ್ಯಕ್ತಿಗಳು ಇರ್ತಾರೆ, ಯೋಗಿಗಳಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಂಥವರ ಮಾತುಗಳನ್ನು ಇಲ್ಲಿ ವೇದಕ್ಕೆ ಸರಿಸಾಟಿಯಾದ ಮಾತು ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡೋದಕ್ಕೆ ಬರೋಲ್ಲ. ಆದರೆ ಇಂಥ ವಿಷಯಗಳು ನಿರ್ಣಯ ಮಾಡೋದು ತುಂಬ ದುಸ್ತರ. ಹಿಂದೊಂದು ಕಾಲದಲ್ಲಿ ಯಾರಾದರೂ ಒಬ್ಬ ನಾನು ಮಹಾಯೋಗಿ ಅಂತ ಹೇಳಿದರೆ ರಾಜನಾದವನು ಅದನ್ನು ಪರಿಶೀಲಿಸಿ ಹೌದು ಅಂತ ಅಂಗೀಕರಿಸಿದರೆ ಮಾತ್ರ ಜನಗಳು ಅಂಗೀಕರಿಸ್ತಾ ಇದ್ದರು. ಇಲ್ಲ ಅಂತ ಅವನು ರಾಜ ಘೋಷಣೆ ಮಾಡಿದ್ರೆ ಅಂಗೀಕರಿಸ್ತಾ ಇರಲಿಲ್ಲ. ಹೀಗೊಂದು ವಿಚಾರ ಇತ್ತು. ಅದಕ್ಕೆ ಕಾರಣ ಯಾರೂ ಯಾರನ್ನೂ ಮೋಸ ಮಾಡಬಾರ್ದು ಯಾವುದೇ ರೀತಿಯಲ್ಲೂ. ಅದೇ ಪ್ರಧಾನವಾದ ರಾಜನೀತಿಯಾಗಿತ್ತು. ಎಲ್ಲರೂ
ಸುವ್ಯವಸ್ಥಿತವಾದ ಜೀವನವನ್ನು ಮಾಡಬೇಕು, ಸತ್ಯಪರವಾದ ಜೀವನವನ್ನು ಮಾಡಬೇಕು, ಎಲ್ಲೂ ಯಾರೂ ಮಾರ್ಗ ತಪ್ಪಿ ಹೋಗಬಾರ್ದು. ಅದೇ ರಾಜನ ಪ್ರಧಾನವಾದ ಕರ್ತವ್ಯ ಅನ್ನೋ ಸ್ಥಿತಿ ಇದ್ದಿದ್ದರಿಂದ ಅದನ್ನು ರಾಜ ದಂಡನೀತಿಯ ಮೂಲಕವಾಗಿ ಸುವ್ಯವಸ್ಥೆಗೊಳಿಸ್ತಾ ಇದ್ದ. ಇವತ್ತು ಅಂತಹ ದಂಡನೀತಿ ಇಲ್ಲ. ನಿರ್ಣಾಯಕರಾದಂಥ ವ್ಯಕ್ತಿಗಳು ದುರ್ಲಭ, ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಇರಬಹುದು, ಆದರೆ ದುರ್ಲಭ. ಹೀಗೆಲ್ಲ ಇರೋದ್ರಿಂದ ಅನೇಕ ವಿಷಯಗಳು ಇಂದು ಹೆಸರು ಮಾತ್ರ ಏಕರೂಪವಾಗಿದೆ, ಒಳಗಡೆ ಇರೋ ಪದಾರ್ಥ ಮಾತ್ರ ಭಿನ್ನ ಭಿನ್ನವಾಗಿದೆ. ಇಂತಹ ಸ್ಥಿತಿಗಳು ಇದೆ. ಪ್ರಸ್ತುತದಲ್ಲಿ ನಮಗೆ ಬೇಕಾಗಿರುವಂಥ ವಿಚಾರ, ಕರ್ಮ ಒಂದುಂಟು, ಅದರ ಪರಿಣಾಮವಾಗಿ ಮುಂದಕ್ಕೆ ಅಕರ್ಮ ಎಂಬುದುಂಟು, ಕರ್ಮವಿಲ್ಲದ ಒಂದು ಸ್ಥಿತಿ ಉಂಟು, ಸಮಾಧಿ ಎಂಬ ಸ್ಥಿತಿ ಉಂಟು. ಆದರೆ ಎಲ್ಲ ಕರ್ಮವೂ ಎಲ್ಲರನ್ನೂ ತೊಗೊಂಡೋಗಿ ಸಮಾಧಿ ಸ್ಥಿತಿಗೆ ತಲುಪಿಸಲ್ಲ. ಒಂದು ಲೌಕಿಕವಾದ ಉದಾಹರಣೆ ತೆಗೆದುಕೊಳ್ಳೋದಾದರೆ, ಯಾರೋ ಒಬ್ಬ ಚಾಮುಂಡಿ ಬೆಟ್ಟದ ಮೇಲ್ಗಡೆಗೆ ಎತ್ತರದಲ್ಲಿ ದೇವಿ ದರ್ಶನ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಕಾಲೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಕಾಲಿದ್ದವರು ಹೇಗೆ ನಡ್ಕೊಂಡು ಹೋಗ್ತಾರೋ ಹಾಗೆ ನಡೆಯೋಕ್ಕಾಗಲ್ಲ ಅವನಿಗೆ. ಅವನನ್ನು ಬೇರೆ ಇನ್ನೊಂದು ವಾಹನದಲ್ಲಿ ಕರ್ಕೊಂಡು ಹೋಗಬೇಕಾಗತ್ತೆ. ಆ ವಾಹನ ಹತ್ತಿರ ಹೋಗಿ ತಲುಪೋಕ್ಕಾಗತ್ತೆ, ಇಲ್ಲೋ ತಲುಪೋಕ್ಕಾಗಲ್ಲ, ಜೀವನ ಪೂರ್ತಿ ವ್ಯರ್ಥವಾಗಿಬಿಡುತ್ತೆ ಅದು. ಹಾಗೆ ವಾಹನದಲ್ಲಿ ಹೋಗುವಾಗಲೂ ಸಹ ಯಾರೋ ಒಬ್ಬ ಒಂದು ಮನುಷ್ಯರು ಹೊತ್ಕೊಂಡು ಹೋಗುವಂತಹ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಮೇಲಕ್ಕೆ ಹೋಗಿ ತಲುಪ್ಬೋದು. ಯಾರೋ ಒಬ್ಬ ಇವತ್ತಿನ ಸೌಲಭ್ಯ ಇದೆಯಲ್ಲ ಕಾರ್, ಅದನ್ನ ಹತ್ಕೊಂಡು ಹೋಗಿ ತಲುಪ್ಬೋದು. ಯಾರೋ ಒಬ್ಬ ಹೆಲಿಕಾಪ್ಟರ್ ಹತ್ಕೊಂಡು ಹೋಗಿ ಅಲ್ಲಿ ತಲುಪ್ಬೋದು. ಅವನ ಸಾಮರ್ಥ್ಯ ಅನುಕೂಲತೆಗೆ ತಕ್ಕಂತೆ ಹೇಗೆ ಭಿನ್ನ ಭಿನ್ನವಾಗುತ್ತೋ, ಲಕ್ಷ್ಯ ಒಂದೇ, ಬೆಟ್ಟದ ಮೇಲ್ಗಡೆ ಇರುವಂಥ ದೇವಿಯ ದರ್ಶನ ಅನ್ನೋದು ಲಕ್ಷ್ಯ, ಗುರಿ ಅದೇನೆ ಜೀವನಕ್ಕೆ. ಆದರೆ ತಲುಪುವ ಮಾರ್ಗ ಮಾತ್ರ ಅವನವನ ಸಾಮರ್ಥ್ಯಕ್ಕೆ ತಕ್ಕಂತೆ, ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನವಾಗುತ್ತೆ. ಯಾರೋ ಒಬ್ಬನಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕೈಕಾಲು ಅದರ್ತಾ ಇದೆ ಅನ್ನೋ ಸಂದರ್ಭ ಇದ್ದಾಗ ಅವನು ಸ್ವತಂತ್ರವಾಗಿ ಹೋಗೋಕ್ಕಾಗಲ್ಲ. ಚಾಮುಂಡಿ ಬೆಟ್ಟದ ಮಾರ್ಗ ಇದು ನೋಡಪ್ಪ ಅಂತ ಅವನು ಹೇಳಿದರೆ ಪೂರ್ತಿ ಕಾಣಿಸಲ್ಲ ಅವನಿಗೆ ಮೆಟ್ಲು. ಯಾರೋ ಒಬ್ಬರು ಮುಂದೆ ನಿಂತ್ಕೊಂಡು ಹೆಜ್ಜೆ ಹೆಜ್ಜೆಗೆ ಹೇಳ್ಕೊಂಡು ಕರ್ಕೊಂಡು ಹೋದರೆ ಇವನು ಹೋಗಿ ತಲುಪೋದಕ್ಕಾಗತ್ತೆ. ಹೀಗೆಲ್ಲ ವೈವಿಧ್ಯ ಒಂದು ಚಾಮುಂಡಿ ಬೆಟ್ಟದ ತುದಿ ಹತ್ತಿ ಹೋಗಿ ತಲುಪಬೇಕಾದ್ರೆ ಬರುತ್ತೆ ಅಂತ ಅಂದಾಗ, ಇನ್ನು ಜೀವನದ ಪರಮಲಕ್ಷ್ಯವಾದಂತಹ ಪರಮಾತ್ಮ ದರ್ಶನವೆಂಬ ಮಹಾ ಗುರಿಗೆ ಹೋಗಿ ತಲುಪಬೇಕಾದ್ರೆ ಇಷ್ಟು ವಿಚಿತ್ರವಾದಂತಹ ಮಾನವ ಸಂಕುಲದಲ್ಲಿ ಒಬ್ಬೊಬ್ಬರಿಗೂ ಭಿನ್ನ ಭಿನ್ನವಾದಂಥ ಒಂದು ಸ್ಥಿತಿ ಇರುವಾಗ ಎಲ್ಲರೂ ಏಕರೂಪದಲ್ಲಿ ಸಾಧನಾ ಮಾರ್ಗವನ್ನು ಅವಲಂಬಿಸಿಕೊಂಡು ತಲುಪೋಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಾಗೋಲ್ಲ. ಹಾಗಿರೋದ್ರಿಂದ ನಾನಾ ಮಾರ್ಗಗಳು ಬಂದಿವೆ. ಇದನ್ನು ವೇದ ಒಂದೊಂದು ಭಾಷೆಯಲ್ಲಿ ಘೋಷಣೆ ಮಾಡಿದೆ. ನಮಗೆ ಅರ್ಥ ಆಗದೇ ಇದ್ದಾಗ ಅದು ಸರಿಯಲ್ಲ ಅಂತ ಅನಿಸುತ್ತೆ. ಇದು ಎಲ್ಲ ಕ್ಷೇತ್ರಕ್ಕೂ ಸೇರಿದ ವಿಚಾರ. ಯಾರೋ ಒಬ್ಬ ಒಳ್ಳೆಯ ಔಷಧವನ್ನೇ ಕೊಟ್ಟಿರ್ತಾನೆ, ಆ ಔಷಧದ ಪರಿಣಾಮವಾಗಿ ಹೊಸ ಲಕ್ಷಣಗಳು ಹುಟ್ಕೊಳ್ಳುತ್ತೆ. ಅದರ ಅಲ್ಪಜ್ಞ ಯೋಚನೆ ಮಾಡ್ತಾನೆ, ಇದೇನೋ ಹೊಸ ಹೊಸ ಲಕ್ಷಣ ಉಂಟಾಗುತ್ತೆ, ಅದರಿಂದ ಇದು ಔಷಧವೇ ಅಲ್ಲ, ನನಗೆ ಕಫ ಜಾಸ್ತಿ ಆಗೋಯ್ತು, ಕಫ ಕಡಿಮೆ ಮಾಡೋಕ್ಕೆ ಔಷಧ ಕೊಡಿ ಅಂತ ವೈದ್ಯರ ಬಳಿ ಹೋಗಿ ಕೇಳಿದೆ. ಅವರೇನೋ ಕೊಟ್ಟರು, ನನಗೆ ಕರಿಗೆ ಕಫ ಹೊರಗಡೆ ಬರ್ತಾಯಿದೆ ಅಂತ. ಕರಿಗೆ ಹೊರಗಡೆ ಬರೋದಕ್ಕೆ ಕೊಟ್ಟಿದ್ದಾರೆ ವೈದ್ಯರು, ಅದು ಕರಿಗೆ ಹೊರಗಡೆ ಬರಬೇಕಾಗಿದೆ. ಇವನಿಗೆ ಅದು ಅರ್ಥ ಆಗ್ತಾಯಿಲ್ಲ. ಅಯ್ಯೋ ನನಗೆ ಕಫ ಜಾಸ್ತಿ ಆಗೋಯ್ತು ಅಂತ ಇವನು ವೈದ್ಯರನ್ನ ನಿಂದೆ ಮಾಡಿದ್ರೆ ಇವನು ನಿಂದೆ ಯಾವ ಅರ್ಥವೂ ಇಲ್ಲ, ತಿಳುವಳಿಕೆ ಇಲ್ಲದೆ ಇದ್ದರಿಂದ ಮಾಡ್ತಾ ಇರುವಂಥ ಕಾರ್ಯ ಅಂತ. ಅದೇ ರೀತಿಯಲ್ಲಿ ವೇದ ಯಾವ ಸತ್ಯವನ್ನು ಸಾರ್ತಾ ಇದೆಯೋ ಅದನ್ನು ನೋಡೋದಕ್ಕೊಂದು ಕಣ್ಣು ಬೇಕು, ಅದನ್ನು ತೋರಿಸ್ಕೊಡುವಂಥ ಒಬ್ಬ ಮಹಾಪುರುಷ ಬೇಕು. ಅದು ಏನು ಹೇಳ್ತಾ ಇದೆ, ಯಾಕೆ ಆ ಮಾತನಾಡ್ತಾ ಇದೆ, ಅದು ಹಿಂದ್ಗಡೆ ಏನು ಜ್ಞಾನ ವಿಜ್ಞಾನಗಳು ಯಾವ ರೀತಿಯಲ್ಲಿ ತುಂಬಿದೆ, ಅದನ್ನು ಪ್ರಯೋಗಬದ್ಧವಾಗಿ ತೋರಿಸುವಂಥ ಒಬ್ಬ ಮಹಾಪುರುಷ ಬೇಕು. ಅವನಿದ್ದಾಗ ಆ ಮಾತು ಅರ್ಥವತ್ತಾಗಿ ತೋರುತ್ತೆ. ಇದು ಭಲೆ ಅಂತ ಅನಿಸೋಷ್ಟು ಅದ್ಭುತವಾಗಿದೆ ಇದು ಅಂತ ಅನಿಸುತ್ತೆ. ಹಾಗಿಲ್ಲದೆ ಇದ್ದಾಗ ನಮ್ಮ ಬುದ್ಧಿಯಿಂದಲೇ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಹೊರಟಾಗ ಸಾಧ್ಯ ಇಲ್ಲ ಅದು. ಆದರೆ ಈ ವಿಷಯ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ. ಆಧುನಿಕ ವಿಜ್ಞಾನದ ಕ್ಷೇತ್ರಕ್ಕೆ ಹೋದರೂ ಏನೂ ಗೊತ್ತಿಲ್ಲದೆ ಇದ್ದವನು ಆ ವಿಜ್ಞಾನಿಗಳ ಆಡುವ ಮಾತಿನ ಸರಿ ತಪ್ಪನ್ನು ನಿರ್ಣಯ ಮಾಡೋಕ್ಕೆ ಬರೋಲ್ಲ. ಯಾವುದೋ ಒಂದು ವೈದ್ಯ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಯಾವುದೋ ಒಂದು ಔಷಧವನ್ನು ಕೊಟ್ಟರೆ ಇದು ರೋಗನ ಗುಣಪಡಿಸುತ್ತೋ ಇಲ್ಲವೋ ಅಂತ ಸಾಮಾನ್ಯ ವ್ಯಕ್ತಿ ಯಾವ ನಿರ್ಣಯವನ್ನು ಮಾಡೋಕ್ಕಾಗಲ್ಲ. ಒಪ್ಕೋಬೇಕಾದ ವಿಷಯ ಅಷ್ಟೇ. ಒಪ್ಕೊಂಡ್ರೆ ಆ ಲಾಭ, ಇಲ್ಲಿ ಹೋದರೆ ನಷ್ಟ. ಅದೇ ರೀತಿಯಲ್ಲಿ ವೇದವನ್ನೂ ಸಹ ಅದೊಂದು ಸತ್ಯವನ್ನು ಘೋಷಣೆ ಮಾಡ್ತಾ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮವಾದ ಧರ್ಮದ ನೀತಿಯನ್ನು ಸಾರ್ತಾ ಇದೆ. ಅದನ್ನು ನನ್ನ ಬುದ್ಧಿಯಿಂದ ಎಲ್ಲವನ್ನೂ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರ್ಬೋದು. ಹಾಗಿದ್ದರೂ ಸಹ ಅದನ್ನು ಅವಲಂಬಿಸಿದರೆ ಜೀವನ ಸಾರ್ಥಕವಾಗುತ್ತೆ.
ನೆಮ್ಮದಿ ಜೀವನವನ್ನು ಮಾಡ್ಬೋದು ಅನ್ನೋ ನೇರದಲ್ಲಿ ವೇದಾಃ ಪ್ರಮಾಣಂ ಎಂಬ ಮಾತು ಬಂತು. ಧರ್ಮದ ವಿಷಯದಲ್ಲಿ ಅಥವಾ ಧರ್ಮ ಅಧರ್ಮ ಎಂಬ ವಿಷಯದಲ್ಲಿ ಯಾವುದು ನಮಗೆ ತುಂಬ ಪ್ರಮಾಣಭೂತವಾದಂಥದ್ದು ಅಂದರೆ ಪ್ರೂಫ್ ಯಾವುದು ಅಂತ ಕೇಳಿದರೆ ವೇದಾಹ, ವೇದಗಳೇ ಪ್ರಮಾಣ ಎಂಬ ಮಾತು ಬಂತು. ಅದನ್ನು ಅರ್ಥ ಮಾಡಿಕೊಂಡಂತಹ ಮಹರ್ಷಿಗಳು ಆ ವೇದದ ಆಶಯವನ್ನು ಸ್ಮರಿಸಿಕೊಂಡು ತಮ್ಮ ಮಾತಿನಲ್ಲಿ ವ್ಯಕ್ತಪಡಿಸಿದಾಗ ಸ್ಮೃತಿ ಎಂಬ ಸಾಹಿತ್ಯ ಬಂತು. ಶ್ರುತಿ ಸ್ಮೃತಿ ಎರಡು ಶಬ್ದಗಳು ಬಳಕೆಯಲ್ಲಿವೆ. ಶ್ರುತಿ ಅಂದರೆ ಒಳಗಿವಿಯಿಂದ ಕೇಳಿ ಧರಿಸಿದಂತಹ ಒಂದು ಸಾಹಿತ್ಯ, ವೇದರೂಪವಾದ ಸಾಹಿತ್ಯ. ಹೊರಗಿವಿಗೆ ಕೇಳದ ಸೂಕ್ಷ್ಮವಾದ ತರಂಗವಾಗಿ ಸಮಗ್ರ ಸೃಷ್ಟಿಯನ್ನು ಆವರಿಸಿ ನಿಂತಿರುವಂತಹ ಒಂದು ನಿತ್ಯ ಸಾಹಿತ್ಯವನ್ನು ಒಳಗಿವಿಯಿಂದ ಅಂತಃಶ್ರವಣದಿಂದ ಕೇಳಿ ಧಾರಣೆ ಮಾಡಿರುವಂಥದ್ದು ಯಾವುದೋ ಶ್ರುತಿ. ಆದರೆ ಆ ಶ್ರುತಿ ಏನು ಹೇಳುತ್ತೋ ಅದು ಆಶಯವನ್ನು ಮನಸ್ಸಿಗೆ ತಂದುಕೊಂಡು ಅದರ ಸ್ಮರಣೆಯ ಜೊತೆಗೆ ಆಶಯಕ್ಕೆ ವಿರುದ್ಧವಿಲ್ಲದೆ ಇರುವಂತೆ ತನ್ನ ಲೌಕಿಕವಾದ ಭಾಷೆಯಲ್ಲಿ ಅದನ್ನು ವ್ಯಕ್ತಪಡಿಸಿದಾಗ ಲೌಕಿಕ ಸಂಸ್ಕೃತ, ವೈದಿಕ ಸಂಸ್ಕೃತ ಅಂತ ಸಂಸ್ಕೃತವನ್ನು ಎರಡು ವಿಭಾಗ ಮಾಡಿ ಹೇಳೋದುಂಟು. ಅಂಥ ಲೌಕಿಕ ಸಂಸ್ಕೃತದಲ್ಲಿ ವ್ಯಕ್ತಪಡಿಸಿದಾಗ ಅವನು ಋಷಿಯಾಗಿದ್ದಾಗ, ಅದು ವೇದದ ಆಶಯವನ್ನೇ ವಿಸ್ತಾರಗೊಳಿಸಿರುವ ಸಂದರ್ಭವಿದ್ದಾಗ ಅದಕ್ಕೆ ಸ್ಮೃತಿ ಎಂಬ ರೀತಿಯಾದಂಥ ಹೆಸರು ಬರುತ್ತೆ. ಈ ಶ್ರುತಿ ಸ್ಮೃತಿಗಳು ಯಾರು ಹೇಗೆ ಜೀವನ ಮಾಡಿದ್ರೆ ಅವರು ತುದಿ ತಲುಪೋದಕ್ಕಾಗತ್ತೆ, ಮೋಕ್ಷವನ್ನು ಪಡೆಯೋದಕ್ಕಾಗತ್ತೆ, ಪರಮಾತ್ಮ ಪ್ರಕಾಶವನ್ನು ದರ್ಶನ ಮಾಡೋಕ್ಕಾಗತ್ತೆ ಎಂಬುದಾಗಿ ಸಾರ್ತಾರೋ ಅದನ್ನು ಅವಲಂಬಿಸಿದರೆ ಶ್ರೇಯಸ್ಸು ಅನ್ನೋ ಸತ್ಯವನ್ನು ಹೇಳ್ತಾ ಇದ್ದಾರೆ. ಮತ್ತು ಅದನ್ನು ಒಂದು ದೃಷ್ಟಿಯಿಂದ ಇಲ್ಲಿ ಅದರ ಹಿಂದ್ಗಡೆ ಇರುವಂಥ ವಿಜ್ಞಾನವನ್ನು ಬಿಡಿಸಿ ಹೇಳೋ ನೇರದಲ್ಲಿ ಶ್ರೀಕೃಷ್ಣ ಪ್ರಭು ಕರ್ಮ ಅಂತ ಒಂದು ಉಂಟಪ್ಪ, ಅಕರ್ಮ ಅಂತ ಒಂದುಂಟು, ವಿಕರ್ಮ ಅಂತ ಇನ್ನೊಂದಿದೆ. ಈ ಮೂರರ ಬಗ್ಗೆ ಯಾರಿಗೆ ಪರಿಚಯ ಆಯಿತೋ ಅವನು ನಿಜವಾಗ್ಲೂ ಬುದ್ಧಿವಂತ. ಅವನು ಕೃತ್ಸ್ನ ಕರ್ಮಕೃತ್ ಅಂದರೆ ಮಾಡಬೇಕಾದ ಎಲ್ಲ ಕರ್ಮವನ್ನು ಮಾಡದಂತೆ ಆಗೋಯ್ತು ಅಂತ ಅರ್ಥ. ಯಾಕೆಂದರೆ ಜೀವನದ ಪರಮಲಕ್ಷ್ಯ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಮುಟ್ಟೋಕ್ಕೆ ಬೇಕಾಗುವ ಮಾರ್ಗ ಕರಗತವಾಗಿಬಿಟ್ಟಿದೆ, ಹಸ್ತಗತವಾಗಿಬಿಟ್ಟಿದೆ ಅಂತಾದರೆ ಅವನಿಗೆ ಇನ್ಯಾವುದು ಕರ್ತವ್ಯ ಬಾಕಿ ಉಳಿಯೋಲ್ಲ. ಅವನು ಮಾಡ್ಬೋದು. ಯಾತಕ್ಕೆಂದರೆ ನಾನು ಕರ್ತವ್ಯ ಮಾಡದೆ ಹೋದರೆ ಜನರೆಲ್ಲರೂ ನನ್ನನ್ನು ಅನುಸರಿಸಿಬಿಟ್ಟು ಕರ್ತವ್ಯಹೀನರಾಗಿಬಿಡ್ತಾರೆ. ಅದನ್ನು ಲೋಕಕ್ಕೆ ನಾನು ಒಂದು ಆದರ್ಶವನ್ನು ಹಾಕ್ಕೊಡ್ಬೇಕು. ಅದರಿಂದ ಲೋಕ ಸಂಗ್ರಹಕ್ಕಾಗಿ ನಾನೂ ಕರ್ತವ್ಯವನ್ನು ಮಾಡ್ತೇನೇನೋ ಅವ್ರ ದೃಷ್ಟಿಯಿಂದ ಮಾಡ್ತಾ ಇರ್ಬೋದು. ಆದರೆ ಆ ಕರ್ತವ್ಯ ಮಾಡದೆ ಹೋದರೂ ಕೂಡ ಅವನಿಗೆ ಯಾವ ನಷ್ಟವೂ ಇರೋಲ್ಲ. ಯಾಕೆಂದರೆ ಹುಟ್ಟುವಾಗ ಸಹಜವಾಗಿ ಬರುವಂಥ ಋಣತ್ರಯಗಳನ್ನು ಕಳ್ಕೊಂಡಿರ್ತಾನೆ. ಯಾವ್ಯಾವುದೋ ಪುಣ್ಯ ಪಾಪಗಳಿದ್ದರೆ ಅದನ್ನೆಲ್ಲ ದಗ್ಧವಾಗಿ ಮಾಡ್ಕೊಳ್ಳೋಕೆ ಬೇಕಾಗುವಂತಹ ಜ್ಞಾನಾಜ್ಞೆ ಅವನಲ್ಲಿ ಬೆಳಗ್ತಾ ಇದೆ. ಹಾಗಿರೋದ್ರಿಂದ ಅವನು ಇನ್ಯಾವುದೇ ಕರ್ಮವನ್ನು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನಿನಗೆ ಭಗವತ್ ಸಾಕ್ಷಾತ್ಕಾರ ಇಲ್ಲಪ್ಪ, ಮೋಕ್ಷ ಸಿದ್ಧಿ ಇಲ್ಲಪ್ಪ ಅಂತ ಸೃಷ್ಟೀಶ ಹೇಳೋಲ್ಲ. ಬಾಪ ಸೇರಿಸ್ಕೋತೀನಿ ನನ್ನ ಜೊತೆಗೆ ನಿನ್ನನ್ನು ಅನ್ನೋ ರೀತಿಯಲ್ಲಿ ಕರೀತಾನೆ. ಹಾಗೆ ಇರೋದು ಸನ್ನಿವೇಶವನ್ನು ಒಂದು ಸರಳವಾದ ಉದಾಹರಣೆಯನ್ನು ಕೊಟ್ಟು ಕೃಷ್ಣ ಪ್ರಭು ಅರ್ಥ ಮಾಡಿಸ್ತಾ ಇದ್ದಾನೆ. ಆದರೆ ಇದು ಸರಳವಾದ ಉದಾಹರಣೆ ಅಂತ ಎಷ್ಟೇ ಆದರೂ ಸಾಮಾನ್ಯ ಜನಗಳಿಗೆ ಅರ್ಥ ಆಗುತ್ತಾ ಅಂದರೆ ಅರ್ಥ ಆಗಲ್ಲ. ಯಾರೋ ಒಬ್ಬ ತನಗೆ ಸಲ್ಲದ ಒಂದು ಕರ್ಮವನ್ನು ಮಾಡ್ತಾ ಇದ್ದಾನೆ. ತನ್ನ ಹುಟ್ಟಿಗೆ ತಕ್ಕ ಕರ್ಮವಲ್ಲ ಅದು, ಹೊಂದದ ಕರ್ಮ. ಅವನಿಗದು ವಿಕರ್ಮ, ಬೇರೆಯವರಿಗೆ ಅದು ಸುಕರ್ಮನೇ. ಅದು ಇವನು ವಿಕರ್ಮ ಮಾಡ್ತಾ ಇದ್ದಾಗ ಸಮಾಧಿ ಅನುಭವದಿಂದ ದೂರಕ್ಕೆ ಸಾಗ್ತಾ ಇದ್ದಾನೆ ಅಂತ ಹೇಳಿದರೆ ಗೊತ್ತಾಗತ್ತೆ ಅಂತ ಹೇಳಿದರೆ ಏನೂ ಗೊತ್ತಾಗೋಲ್ಲ. ಯಾಕೆ ಗೊತ್ತಾಗಲ್ಲ ಅಂದರೆ ಸೂಕ್ಷ್ಮವಾದ ಅನೇಕ ಪರಿವರ್ತನೆಗಳು ದೇಹದಲ್ಲಿ ಮನಸ್ಸಿನಲ್ಲಿ ಹುಟ್ಕೋತಾ ಇದೆ. ಕುಸಂಸ್ಕಾರಗಳು ಬೇರೆ ಬಿಡ್ತಾ ಇದೆ. ಪ್ರಕೃತಿಯಲ್ಲಿ ಧಾತು ಪ್ರಕೋಪ ಆಗ್ತಾ ಇದೆ. ಚಿತ್ತ ಚಾಂಚಲ್ಯ ಜಾಸ್ತಿ ಆಗ್ತಾ ಇದೆ. ಒಂಥರಹ ಇದ್ದ ಸಂತೃಪ್ತಿಯೂ ಹೋಗ್ತಾ ಇದೆ. ಅಸಂತೃಪ್ತವಾದ ಬದುಕು ಸಾಗ್ತಾ ಇದೆ ಕ್ರಮಕ್ರಮವಾಗಿ. 10 ವರ್ಷ 20 ವರ್ಷ 50 ವರ್ಷ ಕಳೆಯುವಾಗ ಜೀವನದ ಸ್ವರೂಪವೇ ಪರಿವರ್ತನೆ ಆಗ್ತಾ ಇದೆ. ಆದರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋದು. ಸ್ಲೋ ಪಾಯ್ಸನ್ ಅನ್ನೋ ಪದವನ್ನು ಹೇಳೋದುಂಟು. ಅದನ್ನ ಬಳಸಿದರೆ ಈಗ ತಿಂದೆ ಸ್ಲೋ ಪಾಯ್ಸನ್, ಒಂದು ಗಂಟೆಗೆ ಏನು ವ್ಯತ್ಯಾಸ ಆಯಿತು ಅಂದ್ರೆ ಏನೂ ಆಗೋಲ್ಲ. ಒಂದು ವಾರಕ್ಕೆ ಏನು ವ್ಯತ್ಯಾಸ ಆಯಿತು ಅಂದ್ರೆ ಏನೂ ಗೊತ್ತಾಗಲ್ಲ. ಒಂದು ತಿಂಗಳಿಗೆ ಏನು ವ್ಯತ್ಯಾಸ ಆಯಿತು ಅಂದ್ರೆ ಏನೂ ಗೊತ್ತಾಗಲ್ಲ. ಎಷ್ಟೋ 5 ವರ್ಷ 10 ವರ್ಷ ಕಳೆಯುವಾಗ ಇಡೀ ದೇಹ ಮನಸ್ಸು ಬುದ್ಧಿ ಅಷ್ಟು ನಾಶ ಆಗಿಬಿಡುತ್ತೆ. ವಿಕರ್ಮ ಅನ್ನೋದು, ವಿರುದ್ಧ ಕರ್ಮ ಅನ್ನೋದು ಇಡೀ ಜನ್ಮದ ಪೂರ್ತಿಯಾಗಿ, ಹುಟ್ಟಿನ ಅವಧಿಯಲ್ಲಿ ಪೂರ್ತಿಯಾಗಿ ಆ ವಿಕರ್ಮವನ್ನು ಮಾಡಿದ್ರೂ ಏನಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದರೆ ಈ ಕ್ಷೇತ್ರದ ಪರಿಚಯ ಇಲ್ಲದೆ ಇರೋದೇ ಕಾರಣ. ಅದಕ್ಕೆ ಒಂದು
ವ್ಯಾಪಾರ ಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆಯ ಹಣ್ಣನ್ನು ಕೊಂಡ್ಕೋಬೇಕು ಅಂತಾದರೆ ಹಣ್ಣಿನ ಬಗ್ಗೆ ಚೆನ್ನಾದ ಪರಿಚಯ ಇದ್ದರೆ ಒಳ್ಳೆಯ ಹಣ್ಣು ತರಬಹುದು. ಕೆಲವು ಸರಿ ಮೂಸುಂಬೆ ಹಣ್ಣು ತುಂಬ ದಪ್ಪವಾಗಿರುತ್ತೆ, ದೊಡ್ಡದಾಗಿರುತ್ತೆ, ಅದರ ಒಳಗಡೆ ರಸ ಏನೂ ಇರಲ್ಲ. ಇನ್ನು ಕೆಲವು ಮೂಸುಂಬೆ ಹಣ್ಣಿನ ಗಾತ್ರ ಕಡಿಮೆ ಇರುತ್ತೆ, ತುಂಬ ತೆಳ್ಳಗಿರೋ ಸಿಪ್ಪೆ ಇರುತ್ತೆ, ಸಿಪ್ಪೆನಲ್ಲಿ ಒಂದು ಹೊಳಪಿರುತ್ತೆ. ಅದನ್ನ ಎತ್ತಿ ನೋಡಿದ್ರೆ ಒಳ್ಳೆ ತೂಕ ಕಾಣಿಸುತ್ತೆ. ಅದನ್ನು ಆಮೇಲೆ ಸುಲಿದು ನೋಡಿದ್ರೆ ಒಳ್ಳೆ ರಸ ಇರುತ್ತೆ. ಅದರಲ್ಲಿ ಮಧುರವಾದ ರಸ ಇದೆಯೇ, ಹುಳಿ ರಸ ಇದೆಯಾ, ಅದೂ ಸಹ ಹೊರಗಡೆಯಿಂದ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಯಾರಿಗೆ ಅಂದರೆ ಇದ್ರ ಬಗ್ಗೆ ಚೆನ್ನಾಗಿ ಪರಿಚಯ ಇದ್ದವನಿಗೆ. ಉಳಿದವನಿಗೆ ಹಣ್ಣು ತೊಗೊಂಬಾರೋ ಅಂದರೆ ದಪ್ಪ ಇರೋದೊಂದು ಹಣ್ಣು ತೊಗೊಂಬರ್ತಾನೆ, ಒಳಗಡೆ ರಸನೇ ಇರಲ್ಲ, ತೂಕನೂ ಇರಲ್ಲ. ದೊಡ್ಡದು ತಂದೆ ನಾನು ಅಂತ ಸಂತೋಷ ಪಡ್ಕೊತಾ ಇರ್ತಾನೆ. ಹೌದು, ದೊಡ್ಡದು ತಂದೆ, ದಡ್ತನದಿಂದ ತಂದೆ ಅಂತ ಹೇಳಬೇಕು. ಯಾಕೆ ಅಂದರೆ ಅದ್ರಲ್ಲಿ ಏನಿರಬೇಕೋ ಅದು ವ್ಯವಸ್ಥಿತವಾಗಿಲ್ಲ. ಯಾಕೆ ಹೀಗಾಯಿತು ಅಂದರೆ ಲಕ್ಷಣ ಜ್ಞಾನ ಇಲ್ಲ. ಲಕ್ಷಣ ಜ್ಞಾನ ಇಲ್ಲ ಅಂದರೆ ಒಂದು ವಸ್ತುವಿನ ವಿಶೇಷವಾದಂಥ ಒಂದು ಗುಣ ಏನಿರಬೇಕು ಅದು ಗೊತ್ತಿರಬೇಕು. ಗೊತ್ತಿದ್ದರೆ ಆ ವಿಷಯದಲ್ಲಿ ಮೋಸ ಹೋಗುವಂಥ ಸಂದರ್ಭ ಇರಲ್ಲ. ಅದೇ ರೀತಿಯಲ್ಲಿ ಈ ಕರ್ಮ ಮತ್ತು ವಿಕರ್ಮ ಇದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಹೇಗೆ ಕರ್ಕೊಂಡು ಹೋಗುತ್ತೆ, ಅದನ್ನು ಆಚರಣೆಯಲ್ಲಿ ಇಟ್ಕೊಂಡಾಗ ಏನೇನು ಹೊಸ ಲಕ್ಷಣಗಳು ಹುಟ್ಕೊಳ್ಳುತ್ತೆ, ಅದು ನಿಜವಾದ ಲಕ್ಷಣಗಳೇ ಅಥವಾ ವಿಕಾರವೇ ಅನ್ನೋದು ಯಾರಿಗೆ ಚೆನ್ನಾಗಿ ಗೊತ್ತಾಗುತ್ತೋ ಅವನಿದನ್ನು ನಿರ್ಣಯ ಮಾಡಬಲ್ಲ. ಉಳಿದವ್ರು ನಿರ್ಣಯ ಮಾಡೋಕ್ಕಾಗಲ್ಲ. ಹೀಗಿರೋದ್ರಿಂದಲೇ ಲೋಕದಲ್ಲಿ ಒಂದು ದೊಡ್ಡ ಸಂದೇಹ. ಅವನೇನು ಮಾಡ್ತಾನೋ ಅದು ನಾನೂ ಮಾಡ್ತಾಯಿದ್ದೀನಿ, ಅವನಿಗೆ ನನಗೆ ಏನೂ ವ್ಯತ್ಯಾಸ ಇಲ್ಲ. ಯಾಕೆ ಅವನು ಮಾಡಬಾರ್ದು, ಇವನು ಯಾಕೆ ಮಾಡಬೇಕು, ಈ ನೀತಿಗೆ ಅರ್ಥ ಏನು, ಇವೆಲ್ಲ ಅರ್ಥಹೀನವಾದ ನೀತಿಗಳು ಅನ್ನೋ ಮಾತು ಬೆಳೆಯೋದಕ್ಕೆ ಸಾಧ್ಯ ಆಗೋಯ್ತು. ಆದರೆ ವಿಪರಿಣಾಮ ವಿಪರಿಣಾಮವೇ, ಸುಪರಿಣಾಮ ಸುಪರಿಣಾಮವೇ, ಇದನ್ನು ಸಮಾಧಾನವಾಗಿ ಅರ್ಥ ಮಾಡಿಕೊಡುವಂಥ ಜವಾಬ್ದಾರಿ ಮಾನವ ಮಾತ್ರನಿಗೆ ಸೇರಿದ್ದು ಅಂತ ನಾವು ಭಾವಿಸ್ಕೋಬೇಕಾಗಿತ್ತು. ಹಿಂದಿನ ಪಾಠದಲ್ಲಿ ಬಂದ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಬಂದಿದೆ. ಧಾತು ಪ್ರಸನ್ನತೆ ಅನ್ನೋ ಶಬ್ದವನ್ನು ಬಳಸಿದೆ. ಒಂದು ಉತ್ತಮವಾದ ಕರ್ಮ ಆದರೆ ಅದು ಧಾತು ಪ್ರಸನ್ನತೆಯನ್ನು ಕೊಡ್ತಾ ಹೋಗಬೇಕು. ಅದು ಕುಕರ್ಮ ಆದರೆ, ಅಂದರೆ ತನಗೆ ಹೊಂದದ ಕರ್ಮ ಅಂತಾದರೆ ಅದು ಧಾತು ಪ್ರಸನ್ನತೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಧಾತು ಪ್ರಸನ್ನತೆ ಅಂದರೆ ಏನು ಅಂತ ಕೇಳಿದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನ ವ್ಯಾಖ್ಯಾನ ಮಾಡೋದುಂಟು. ಧಾತು ಅಂದರೆ ಮೂಲಭೂತವಾದ ವಸ್ತು ಅಂತ. ಯಾವುದಾದ್ರೂ ಒಂದು ದೇಹ ರಚನೆ ಆಗಬೇಕಾದ್ರೆ ಅದರೊಳಗಡೆ ಮೂಲಭೂತವಾದ ವಸ್ತುಗಳು ಅಂತ ಇರುತ್ತೆ. ಒಂದು ಕಟ್ಟಡ ರಚನೆ ಆಗಬೇಕಾದ್ರೆ ಇಟ್ಟಿಗೆ ಇದ್ದ ಹಾಗೆ ಘಟಕಗಳು ಒಳಗಡೆದು. ಹಾಗೆ ತೊಗೊಂಡಾಗ ಮಾನವ ದೇಹದಲ್ಲಿ ಪ್ರಧಾನವಾಗಿ ವಾತಪಿತ್ತ ಕಫ ಎಂಬುದಾಗಿ 3 ಧಾತುಗಳಿವೆ. ಅದನ್ನೇ 3 ದೋಷಗಳು ಎಂಬುದಾಗಿಯೂ ಕರೀತಾರೆ ಎಂಬ ಮಾತಿದೆ ಆಯುರ್ವೇದ ಶಾಸ್ತ್ರದ ದೃಷ್ಟಿಯಿಂದ. ಅದನ್ನು 3ನ್ನ ಧಾತು ಅಂತ ಯಾಕೆ ಕರೀತಾರೆ ಅಂದರೆ ಇದು ಶರೀರ ರಚನೆಗೆ ಮೂಲಭೂತವಾದ ವಸ್ತು, ಘಟಕ, ಅದನ್ನು ಧಾತು ಅಂತ ಕರೀತಾರೆ. ಇದು ಆಗಾಗ ವಿಕಾರವಾಗಿ ಇಡೀ ದೇಹವನ್ನು ಬಳಲುವಂತೆ ಮಾಡಬಲ್ಲದು. ಆದ್ದರಿಂದ ಇದಕ್ಕೆ ದೋಷ ಅಂತ ಇನ್ನೊಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ದೋಷ ಹುಟ್ಟೋದೆಲ್ಲ ಇದರಲ್ಲೇ ಹುಟ್ಟುತ್ತೆ. ಇದರ ಪರಿಣಾಮವಾಗಿ ಇಡೀ ದೇಹವನ್ನೆಲ್ಲ ವ್ಯಾಪಿಸುತ್ತೆ, ಅನೇಕ ರೀತಿಯ ತೊಡಕನ್ನು ಕೊಡೋದಕ್ಕೂ ಕಾರಣ ಆಗುತ್ತೆ. ಆದ್ದರಿಂದ ಅದರ ಧರ್ಮವನ್ನು ಗುರುತಿಸಿ ಅದಕ್ಕೆ ದೋಷ ಅಂತ ಇನ್ನೊಂದು ಹೆಸರು, ಇನ್ನೊಂದು ಕಡೆಯಲ್ಲಿ ಧಾತು ಅಂತ ಹೆಸರು ಅಂತ. ಅದೇ ರೀತಿಯಲ್ಲಿ ದೇಹದಲ್ಲಿ ರಸರಕ್ತ ಮಾಂಸ ಮೊದಲಾದಾಗಿ 7 ಧಾತುಗಳು ಉಂಟು ಎಂಬುದಾಗಿ ಹೇಳುವುದುಂಟು, ಸಪ್ತ ಧಾತುಗಳು ಅಂತ. ಇದಕ್ಕೂ ಧಾತು ಅಂತ ಕರೆಯೋದಕ್ಕೆ ಕಾರಣ ಏನಪ್ಪ ಅಂದರೆ ಅವು ದೇಹವನ್ನು ಧಾರಣೆ ಮಾಡ್ತಾಯಿವೆ. ಅವು ಒಂದಕ್ಕಿಂತ ಒಂದು ಭಿನ್ನ ಲಕ್ಷಣಗಳಿಂದ ಕೂಡಿದೆ ಮತ್ತು ಎಡೇ ಇದೆ. ಇಡೀ ದೇಹವನ್ನು ವಿಶ್ಲೇಷಣೆ ಮಾಡಿ ನೋಡಿದ್ರೆ 7ಕ್ಕಿಂತ ಇನ್ನೊಂದಿಲ್ಲ, 7ರಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಹೀಗಿರೋದ್ರಿಂದ ಸಪ್ತಧಾತುಗಳು ಅನ್ನೋ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಧಾತು ಪ್ರಸನ್ನತೆ ಅಂತಂದಾಗ ಈ ತ್ರಿಧಾತುಗಳಲ್ಲಿ ಹಾಗೆ ಸಪ್ತಧಾತುಗಳಲ್ಲಿ ಒಂದು ಪ್ರಸನ್ನತೆ ಏರ್ಪಡಬೇಕು ಅಂದರೆ ಅವುಗಳು ಸಂತೃಪ್ತಿಯಾಗಿ ತಮ್ಮ ತಮ್ಮ ಕರ್ಮವನ್ನು ವ್ಯವಸ್ಥಿತವಾಗಿ ನಿರ್ವಾಹ ಮಾಡೋದಕ್ಕೆ ಬೇಕಾಗುವ ಆರೋಗ ದೃಢವಾದ ಸ್ಥಿತಿಯನ್ನು ಹೊಂದಿರಬೇಕು. ಅದಕ್ಕೆ ಧಾತು ಪ್ರಸನ್ನತಾ ಎಂಬುದಾಗಿ ಕರೀಬೇಕು. ಸ್ವಲ್ಪ ತಮ್ಮ ಮನಸ್ಸು ಪ್ರಸನ್ನವಾಗಿದೆಯೇ ಅಂತ ಕೇಳಿದರೆ ತಾತ್ಪರ್ಯ ಏನು? ಮನಸ್ಸಿನಲ್ಲಿ ಭಾವೋದ್ವೇಗಗಳು ಇದೆಯೇ ಇಲ್ಲವೇ ಅಂತ ಅರ್ಥ. ಅದಕ್ಕೆ ತುಂಬ ಕೋಪ ಇದೆ ಅಂದರೆ ಮನಃಪ್ರಸನ್ನತೆ ಇಲ್ಲ, ತುಂಬ ಶೋಕ ದುಃಖ ಇದೆ ಅಂದರೆ ಮನಃಪ್ರಸನ್ನತೆ ಇಲ್ಲ, ತುಂಬ ಆಶ್ಚರ್ಯ ಭಾವ ತುಂಬಿಟ್ಟಿದೆ ಅಂದರೆ ಮನಃಪ್ರಸನ್ನತೆ ಇಲ್ಲ ಅಂತ ಅರ್ಥ. ಅದಕ್ಕೆ ಹಾಗೇನೂ ಅಲ್ಲ.
ಯಾವುದಾದ್ರು ಒಂದು ವಿಷಯವನ್ನು ಕೇಳಿದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ಲೆ, ಎಲ್ಲೂ ತಪ್ಪಾಗಿ ಭಾವಿಸೋಲ್ಲ. ಹಾಗೆ ವಿಷಯವನ್ನು ಗಮನಿಸೋದಕ್ಕೆ ಬೇಕಾಗುವ ಒಂದು ಸಾವಧಾನತೆ, ಹಾಗಿದ್ದಾಗ ಅದನ್ನು ಮನಃಪ್ರಸನ್ನತೆ ಅಂತ ಕರೀತಾರೆ. ಮನಸ್ಸು ಸಂತೃಪ್ತಿಯನ್ನು ಹೊಂದಿರುತ್ತೆ ಆ ಸಂದರ್ಭದಲ್ಲಿ, ತನ್ನ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡುತ್ತೆ. ಅದಕ್ಕೆ ಮನಃಪ್ರಸನ್ನತೆ ಅಂತ ಹೇಳೋದುಂಟು. ಅದೇ ರೀತಿಯಲ್ಲಿ ಸಪ್ತಧಾತುಗಳಲ್ಲೂ ಒಂದೊಂದು ಪ್ರಸನ್ನತೆ ಇದ್ದಾಗ ಆಯಾ ಧಾತು ಏನು ಕೆಲಸ ಮಾಡಬೇಕೋ ಅದು ಮಾಡುತ್ತೆ. ಇನ್ನು ಸ್ವಲ್ಪ ಬಿಡಿಸಿ ಹೇಳೋದಾದರೆ, ರಕ್ತ ಅಂತ ಒಂದು ಧಾತು ಇದೆ. ರಕ್ತದಲ್ಲಿ ಪಿತ್ತಾಂಶ ಜಾಸ್ತಿ ಆಗಿಬಿಟ್ಟಿದೆ ಪ್ರಮಾಣಕ್ಕಿಂತ. ಇವನ ಮೈಗೆ ಎಷ್ಟಿರಬೇಕೋ ಅದಕ್ಕಿಂತ ಜಾಸ್ತಿ. ಇವನ ಮೈ ಹುಟ್ಟಿನಿಂದ ಯಾವುದೋ ಒಂದು ರೀತಿಯಲ್ಲಿ ಬಂದಿದೆ. ಆ ಮೈನಲ್ಲಿ ಪಿತ್ತಾಂಶ ಎಷ್ಟಿದ್ದರೆ ಅವನ ಎಲ್ಲ ಜೀವನವು ಸುಂದರವಾಗಿ ನಡೆಯುತ್ತೋ ಅದಕ್ಕಿಂತ ಒಂದು ಅಂಶ ಜಾಸ್ತಿ ಇದೆ ಅಂದರೆ ಅದು ವಿಕಾರ ಅಂತ ಅರ್ಥ. ಅದು ಧಾತುವಿನ ಅಪ್ರಸನ್ನತೆ ಎಂಬುದಾಗಿ ಕರೆಯಲ್ಪಡುತ್ತೆ. ರಕ್ತದಲ್ಲಿ ಅಪ್ರಸನ್ನತೆ ಇದೆ ಅಂತ. ಅದೇನು ಕೆಲಸ ಮಾಡುತ್ತೆ? ರಕ್ತದಲ್ಲಿ ಪಿತ್ತ ಜಾಸ್ತಿಯಾಗಿದೆ. ರಕ್ತ ಇಡೀ ಮೈ ತುಂಬ ಸಂಚರಿಸುತ್ತೆ. ಒಂದೊಂದು ಕಡೆಯಲ್ಲಿ ಒಂದೊಂದು ತರಹದ ತೊಂದರೆ ಕೊಡುತ್ತೆ. ಕಣ್ಣು ಇದ್ದಕ್ಕಿದ್ದಾಗೆ ತುಂಬ ಕೆಂಪಾಗುತ್ತೆ ಬಹಳ ಬೇಗ. ಯಾಕೆ ಅಂದರೆ ರಕ್ತದಲ್ಲಿ ಪಿತ್ತ ಜಾಸ್ತಿ ಇದೆ. ಅದು ಎಲ್ಲೋ ಒಂದು ಕಡೆಯಲ್ಲಿ ತನ್ನ ಗುರುತಿಸುತ್ತೆ. ಎಲ್ಲೋ ಮೈಯೆಲ್ಲ ಕಡಿತ ಅಂತ ಅನಿಸುತ್ತೆ. ಯಾಕೆ ಅಂದರೆ ಪಿತ್ತ ವಿಕಾರವನ್ನು ಉಂಟು ಮಾಡ್ತಾ ಇದೆ. ಎಲ್ಲೋ ಇದ್ದಕ್ಕಿದ್ದಾಗೆ ಕೂತವನು ಚಕ್ಕಂತ ಮೇಲೆ ಕೆದ್ದೆ, ಯಾಕೋ ತಲೆ ಸುತ್ತದಂತಾಯಿತು. ಯಾಕೆಂದರೆ ಪಿತ್ತ ಏನೋ ಕೆಲಸ ಮಾಡ್ತಾಯಿದೆ ಮೆದುಳಿನ ಜಾಗದಲ್ಲಿ, ಅದರಿಂದ ಏನೋ ಒಂದು ವಿಕಾರ ಆಗ್ತಾಯಿದೆ. ಏನೋ ಒಂದು ನಿರ್ಣಯ ತಗೋಬೇಕಾಗಿದೆ, ತಪ್ಪಾದ ನಿರ್ಣಯವನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ಪಿತ್ತದ ಪರಿಣಾಮ. ಪಿತ್ತದ ಪರಿಣಾಮವಾಗಿಯೇ ಕಾಮಾಲೆ ಅಂತ ಒಂದು ರೋಗ ಹುಟ್ಕೊಳ್ಳುತ್ತೆ. ಆ ಕಾಮಾಲೆ ರೋಗ ಹುಟ್ಕೊಂಡ್ರೆ ಅವನಿಗೆ ಎಲ್ಲ ವಸ್ತುಗಳು ಹಳದಿಯಾಗಿ ಕಾಣಿಸೋಕೆ ಶುರುವಾಗ್ಬಿಡುತ್ತೆ. ಬೆಳ್ಳಿರೋ ಹಾಲು ಅವನಿಗೆ ನೋಡಿದ್ರೆ ತುಂಬ ಹಳದಿಯಾಗಿದೆ ಅಂತ ಅನಿಸುತ್ತೆ. ಬೆಳ್ಳಿಗೆ ಚೆನ್ನಾಗಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರೋ ಚಂದ್ರನ ನೋಡಿದ್ರೆ ಅವನು ಒಳ್ಳೆ ಹಳದಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನ ರಕ್ತದಲ್ಲಿ ಒಂದು ಪಿತ್ತಾಂಶ ವಿಕಾರವಾಗಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಿರೋದ್ರಿಂದ ಅವನಿಗೆ ಸತ್ಯ ಗೊತ್ತಾಗೋದಿಲ್ಲ. ಅವನದೇ ಇಂದ್ರಿಯ ಭಾಳ ಸಮಾಧಾನವಾಗಿ ಗಮನಿಸ್ತೀನಿ ಅಂತ ಯೋಚನೆ ಮಾಡ್ತಾನೆ. ನನ್ನಷ್ಟು ವಿವೇಕಿನ ಯಾರೂ ಇಲ್ಲ ಅಂತ ಅನ್ಕೋತಾನೆ. ಅಷ್ಟು ಚೆನ್ನಾಗಿ ನೋಡಿದ್ರು ಅವನಿಗೆ ಕೊನೆಗೆ ಅನಿಸೋದೇನಪ್ಪ ಅಂದರೆ ಹಾಲು ಹಳದಿಯಾಗಿದೆ, ಬೆಳ್ಳಿರೋ ವಸ್ತುಗಳೆಲ್ಲ ಹಳದಿಯಾಗಿ ತೋರ್ತಾ ಇದೆ ಅಂತ ಆಗುತ್ತೆ. ಅದರಿಂದ ಇದನ್ನೇನಂತ ಕರಿಬೇಕು? ಇದು ವಿಕಾರ ಅಂತ ಕರಿಬೇಕು. ಹೀಗೆ ಒಂದು ರಕ್ತ ಅಂತಂದಾಗ ಅದು ಹೇಗಿರಬೇಕು ಅಂತ ಅದಕ್ಕೊಂದು ನೀತಿ ಇದೆ, ನಿಯಮ ಇದೆ. ಆ ನಿಯಮದ ಪ್ರಕಾರ ಇದ್ದಾಗ ಅದರಲ್ಲಿ ಒಂದು ಪ್ರಸನ್ನತೆ ಇದೆ ಅಂತ ಅರ್ಥ. ಈ ನೀತಿ ಅನ್ನೋ ವಿಷಯವನ್ನು ತಗೊಂಡಾಗ ಆಯುರ್ವೇದ, ಯೋಗಶಾಸ್ತ್ರ ಅನೇಕ ಬೇರೆ ಬೇರೆ ಅಂಶಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಆ ಮಾತನ್ನು ಬಳಸ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ದೃಷ್ಟಿಯಿಂದ ರಕ್ತ ಬಲ ಚೆನ್ನಾಗಿದೆ ಅಂದರೆ ದೇಹದಲ್ಲಿ ಚೆನ್ನಾಗಿ ಬಲ ಇರುತ್ತೆ, ಕಣ್ಣಲ್ಲಿ ಒಳ್ಳೆ ಕಾಂತಿ ಇರುತ್ತೆ, ಕೆಲಸ ಕಾರ್ಯಗಳನ್ನು ಅನಾಯಾಸವಾಗಿ ನಿರ್ವಾಹ ಮಾಡ್ತಾನೆ, ಬುದ್ಧಿಯಿಂದ ಚೆನ್ನಾಗಿ ಆಲೋಚನೆ ಮಾಡಬಲ್ಲ. ಹೀಗೆ ಕೆಲವು ಲಕ್ಷಣಗಳು ಕಂಡರೆ ಒಬ್ಬ ಯೋಗ, ಆಯುರ್ವೇದ ಈ ವಿದ್ಯೆಗಳ ಮರ್ಮವನ್ನು ಬಲ್ಲವನು ಆಲೋಚನೆ ಮಾಡ್ತಾನೆ. ರಕ್ತ ಅಂತಂದಾಗ ಅದು ಎರಡು ಪ್ರಧಾನ ಕಾರ್ಯಕ್ಕೆ ಸಹಕಾರ ಕೊಡುವಂತೆ ಇರಬೇಕು. ಯಾವುದೆರಡು ಪ್ರಧಾನ ಕಾರ್ಯ ಅಂದರೆ, ಈ ದೇಹಯಂತ್ರದಲ್ಲಿ ಮನಸ್ಸು ಮುಮ್ಮುಖನಾಗಿ ಸಂಚಾರ ಮಾಡುವಂಥದ್ದೊಂದಿದೆ, ಇಂದ್ರಿಯಗಳ ದ್ವಾರ ಬಾಹ್ಯ ಪ್ರಪಂಚದ ಸುಖವನ್ನು ಅನುಭವಿಸುವಂಥದ್ದೊಂದಿದೆ, ಅದಕ್ಕೂ ರಕ್ತ ಸಹಕಾರ ಕೊಡಬೇಕಪ್ಪ. ಅದೇ ರೀತಿಯಲ್ಲಿ ಮನಸ್ಸು ಹಿಮ್ಮುಖನಾಗಿ ಸಂಚಾರ ಮಾಡ್ಕೊಳ್ತಾ ಹೋಗಿ ಅದು ಲಯ ಹೊಂದುತ್ತಾ ಪರಮಾತ್ಮ ಪ್ರಕಾಶವನ್ನು ದರ್ಶನ ಮಾಡೋದಕ್ಕೆ ಸಹಕರಿಸುವಂತೆ ಇರಬೇಕು. ಅದೂ ರಕ್ತದ ಇನ್ನೊಂದು ಗುಣ. ಇದು ಎರಡೂ ಇದೆ ಅಂತ ಆದಾಗ ರಕ್ತ ಚೆನ್ನಾಗಿದೆ, ಸರಿಯಾಗಿದೆ ಅಂತ ಅರ್ಥ. ಹಾಗಲ್ಲ, ರಕ್ತ ಬಹಿರ್ಮುಖವಾದ ನಡೆಗೆ ಬೇಕಾಗುವಂತೆ ಸಹಕಾರ ಮಾತ್ರ ಕೊಡುತ್ತೆ. ಅದನ್ನು ನೋಡು, ಇದನ್ನು ನೋಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಇದಕ್ಕೆಲ್ಲ ಸಹಕಾರ ಕೊಡುತ್ತೆ. ಸುಮ್ಮನೆ ಕೂತ್ಕೋಬೇಕು ಅಂದರೆ ಅದು ಆಗಲ್ಲ ಅಂತ ವಿರೋಧಿಸುತ್ತೆ. ಅದು ನಿನ್ಗೆ ಅದನ್ನು ಅವಕಾಶ ಕೊಡಲ್ಲ ಅಂತ ಒಂದು ಕ್ಷಣವೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಟ್ಕೊಡಲ್ಲ. ಅಷ್ಟು ಚಿತ್ತವೃತ್ತಿಗಳು ನಿರಂತರವಾಗಿ ಹಾಕೋಕ್ಕೆ ಶುರುವಾಗುತ್ತೆ. ಕೈಕಾಲು ಆಡೋಕ್ಕೆ ಶುರುವಾಗ್ಬಿಡುತ್ತೆ. ಕೆಲವ್ರನ್ನ ಸುಮ್ಮನೆ ಕೂರ್ಸೋಕ್ಕೆ ಪ್ರಯತ್ನ ಪಟ್ಟು ನೋಡಿ ಒಂದು ಸರಿ, ಏನಾದ್ರು ಕೂರ್ಸೋಕ್ಕೆ ಸಾಧ್ಯನಾ? 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. 5 ನಿಮಿಷ ಸುಮ್ಮನೆ ಕೂತ್ಬಿಟ್ರೆ ನೀವು ಒಂದು 10,000 ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ನೋಡಿ, ಕೂತ್ಕೊಳ್ಳೋಕ್ಕಾಗಲ್ಲ. ಅಷ್ಟರೊಳಗಡೆ ಒಂದು ಸರಿ ಕಾಲು ಕುಣಿಸೋದು, ತೊಡೆ ಕುಣಿಸೋದು, ಕಣ್ಣು ಪಿಡಿ ಅಂತ ಅನಿಸೋದು, ಇನ್ನೇನೋ ಅಲ್ಗಾಡಿಸೋದು, ಏನೋ ಮಾಡ್ತಾನೆ. ಯಾಕೆ ಅಂದರೆ ವಾತ ಜಾಸ್ತಿ ಇದೆ ಪ್ರಕೃತಿನಲ್ಲಿ, ಅದರ ಪರಿಣಾಮ ನಡೀತಾ ಇದೆ. ಹೀಗಾಗದೆ ರಕ್ತವೆಂಬುದು
ಮನಸ್ಸನ್ನು ಹಿಮ್ಮುಖನಾಗಿ ಕರ್ಕೊಂಡು ಹೋಗಿ ಪರಮಾತ್ಮ ಪ್ರಕಾಶಕ್ಕೆ ತಲುಪಿಸೋದಕ್ಕೆ ಬೇಕಾಗುವಂತಹ ಒಂದು ಲಕ್ಷಣದಿಂದಲೂ ಕೂಡಿದೆ ಅಂತಂದರೆ ಅದು ನಿಜವಾದ ರಕ್ತ, ಸರಿಯಾದ ರಕ್ತ. ಅಲ್ಲಿ ಧಾತು ಪ್ರಸನ್ನತೆ ಇದೆ, ರಕ್ತರೂಪವಾದ ಧಾತುವಿನಲ್ಲಿ ಒಂದು ಪ್ರಸನ್ನತೆ ಇದೆ. ಅದು ಹೊರ ಲೌಕಿಕ ವ್ಯವಹಾರಕ್ಕೂ ಸಹಕಾರ ಕೊಡುತ್ತೆ, ಅಂತರ್ಮುಖವಾಗಿ ಮುಳುಗಿ ಪರಮಾತ್ಮ ದರ್ಶನಕ್ಕೂ ಕೂಡ ಸಹಕಾರ ಕೊಡುತ್ತೆ. ಮೆಚ್ಚಬೇಕದನ್ನ. ಇದು ರಕ್ತಕ್ಕೆ ಹೇಗೋ ಹಾಗೆ ರಸಕ್ಕೂ ಉಳಿದ ಎಲ್ಲ ಧಾತುಗಳಿಗೂ ಆ ರೀತಿಯಾದಂಥ ಒಂದು ನಡೆ ಬೇಕಾಗಿದೆ. ಆ ನಡೆ ಒಬ್ಬೊಬ್ಬನಲ್ಲೂ ಒಂದೊಂದು ರೂಪದಲ್ಲಿ ಇರುತ್ತೆ. ಅದು ವಾತ ಪ್ರಕೃತಿಗೊಂತರಹ, ಪಿತ್ತ ಪ್ರಕೃತಿಗೊಂತರಹ, ಕಫ ಪ್ರಕೃತಿಗೊಂತರಹ ಇರುತ್ತೆ. ಅದು ಎಲ್ಲವೂ ಭಿನ್ನ ಭಿನ್ನವಾದದ್ದು. ಆ ನೇರದಲ್ಲಿ ಒಳಗಡೆ ಮುಳುಗಿ ಯೋಗರೂಪವಾದ ಅನುಭವ ಪಡೆಯೋದಕ್ಕೂ, ಹೊರಗಡೆಗೆ ಇಂದ್ರಿಯಗಳನ್ನು ಬಳಸಿ ಭೋಗರೂಪವಾದ ಅನುಭವವನ್ನು ಪಡೆಯೋದಕ್ಕೂ, ಎರಡಕ್ಕೂ ಸಹಕರಿಸುವಂತೆ ಸಪ್ತಧಾತುಗಳು ಒಂದರ ಜೊತೆಗೆ ಒಂದು ಇದ್ದರೆ, ಹೊಂದ್ಕೊಂಡಿದ್ದರೆ, ರಸವು ರಕ್ತಕ್ಕೆ, ರಕ್ತವು ರಸಕ್ಕೆ, ಹಾಗೆ ರಸರಕ್ತಗಳು ಮಾಂಸಕ್ಕೆ, ಮಾಂಸವು ಮೇಧಸ್ಸಿಗೆ, ಮಜ್ಜೆ, ಅಸ್ಥಿ, ಶುಕ್ರ ಇವು ಒಂದಕ್ಕೊಂದಕ್ಕೆ ಆ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡು ಜೀವನ ಯಾತ್ರೆಯಲ್ಲಿ ಯೋಗ ಭೋಗಗಳು ಎರಡೂ ಸಿದ್ಧವಾಗುವಂತೆ ಇರೋದಾದ ಪಕ್ಷೆ ಆಗ ಅದನ್ನು ಧಾತು ಪ್ರಸನ್ನತಾ ಎಂಬುದಾಗಿ ಕರಿಬೇಕು ಎಂಬುದಾಗಿ ಕರೀತಾರೆ. ಆಯುರ್ವೇದದ ಪರಮಲಕ್ಷ್ಯ ಏನು ಅಂತ ಹೇಳುವಾಗ ಆಯುರ್ವೇದ ಆಚಾರ್ಯರು ಹೇಳ್ತಾರೆ, ಧಾತು ಸಾಮ್ಯಕ್ರಿಯಾ ಪ್ರೋಕ್ತ ತಂತ್ರಸ್ಯಾಸ್ಯ ಪ್ರಯೋಜನಂ. ಈ ತಂತ್ರದ ಅಂದರೆ ಈ ಆಯುರ್ವೇದ ವಿದ್ಯೆಯ ಪ್ರಯೋಜನಂ, ಮಹಾಫಲ ಏನು ಅಂತ ಕೇಳಿದ್ರೆ ಧಾತು ಸಾಮ್ಯಕ್ರಿಯಾ, ಧಾತು ಸಾಮ್ಯಕ್ರಿಯಾ ಎಂಬುದಾಗಿ ಕರೀತಾರೆ. ಧಾತು ಸಾಮ್ಯ ಅಂದರೂ ಒಂದೇ, ಧಾತುಗಳ ಸಾಮರಸ್ಯ ಅಂದರೂ ಒಂದೇ. ಧಾತು ಸಾಮ್ಯ ಅಂದರೆ ಎಲ್ಲವೂ ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ಅರ್ಥ ಅಲ್ಲ. ಶರೀರ ಸಮಗಾತ್ರದಲ್ಲಿದೆ ಅಂತ ಹೇಳಿದರೆ ತೊಡೆ ಎಷ್ಟು ದಪ್ಪ ಇದೆಯೋ, ಮೂಗು ಅಷ್ಟು ದಪ್ಪ ಇದೆ, ಕೈಯೂ ಅಷ್ಟು ದಪ್ಪ ಇದೆ, ಹಲ್ಲು ಅಷ್ಟು ದಪ್ಪ ಇದೆ ಅಂತಂದರೆ ಅದು ಸಮಗಾತ್ರ ಅಂತಾಗಲ್ಲ. ಸಮ ಅಂದರೆ ಇನ್ನೊಂದರ ಜೊತೆಗೆ ಹೋಲಿಸಿದಾಗ ಇದು ಯಾವ ಪ್ರಮಾಣದಲ್ಲಿದ್ದರೆ ಇಡೀ ದೇಹದ ಆರೋಗ್ಯ ಪೂರ್ಣ ವ್ಯವಸ್ಥಿತವಾಗಿ ನಿಲ್ಲುತ್ತೋ ಆ ಪ್ರಮಾಣದಲ್ಲಿದ್ದರೆ ಇದಕ್ಕೆ ಸಮವಿಭಕ್ತ ಗಾತ್ರ ಎಂಬುದಾಗಿ ಕರೀತಾರೆ. ಅದನ್ನು ಸಮ ಶಬ್ದವನ್ನು ಬಳಸಿದಾಗ ಅವರು ಯಾವ ಅಭಿಪ್ರಾಯದಲ್ಲಿ ಬಳಸ್ತಾರೆ ಅನ್ನೋದನ್ನು ಮನಸ್ಸಿಗೆ ತಂದ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಧಾತು ಸಾಮ್ಯಕ್ರಿಯಾ ಅಂತಂದರೆ ಆ ಸಪ್ತಧಾತುಗಳಲ್ಲಿ ಯಾವುದು ಎಷ್ಟು ಪ್ರಮಾಣದಲ್ಲಿ ಇದ್ದಾಗ ಇನ್ನೊಂದರ ಜೊತೆಗೆ ಹೊಂದಾಣಿಕೆ ಪೂರ್ಣವಾಗಿ ನಡೆಯುತ್ತೆ. 7 ಧಾತುಗಳು ಒಟ್ಟು ಸೇರಿ ಈ ದೇಹಯಂತ್ರವನ್ನು ಯೋಗದ ಕಡೆಗೂ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುವಂತೆ ಅನುವು ಮಾಡಿಕೊಡ್ಬೇಕು. ಭೋಗಮಯವಾದ ಪ್ರಪಂಚಕ್ಕೆ ಕರ್ಕೊಂಬರೋದಕ್ಕೂ ಅನುವು ಮಾಡಿ ಕೊಡಬೇಕು. ಭೋಗಮಯವಾಗಿ ಬದುಕೋದಕ್ಕೋಸ್ಕರವೇ ಬಂದಿರುವಂತಹದ್ದು ಶರೀರ ಯಂತ್ರ ಎಂಬುದಾಗಿ ಆಯುರ್ವೇದ ಶಾಸ್ತ್ರ ಘೋಷಿಸುತ್ತೆ. ಇದು ಎರಡನ್ನೂ ಅನುಭವಿಸಬೇಕಾದ್ರೆ ಭೋಗ ಅಂತ ಅಂದ ಕೂಡಲೇ ಭಯಪಡಬಾರ್ದು, ಸನ್ಯಾಸಿಗಳಿಗೆ ಭೋಗ ಇಲ್ಲ ಅಂತ ಅಂದ್ಕೋಬಾರ್ದು. ಭೋಗ ಬಹಳ ಮಿತ ಅವರಿಗೆ ಅಷ್ಟೇ. ಸನ್ಯಾಸಿಯಾದವರಿಗೆ ತಂಗಾಳಿ ಬೀಸಿದಾಗ ತಂಪಾಯಿತು ಅಂತ ಅನಿಸುತ್ತೋ ಅನಿಸಲ್ವೋ, ತಂಪಾಯಿತು ಅಂತ ಅನಿಸಿದರೆ ಭೋಗ ಇದೆ ಅಂತಲೇ ಅರ್ಥ. ಅದಕ್ಕೆ ಒಂದು ಆಹಾರವನ್ನು ಸ್ವೀಕರಿಸಿದರೆ ದೇಹಕ್ಕೆ ಹಿತ ಅಂತ ಆಯಿತು ಅಂತ ಅನಿಸುತ್ತೋ ಅನಿಸಲ್ವೋ, ಭೋಗ ಇದೆ ಅಂತ ಅರ್ಥ. ಅದರ ಭೋಗ ಪ್ರಧಾನ ಅಲ್ಲ, ಅದು ಭೋಗ ಅಪ್ರಧಾನ, ಅದು ಪ್ರಧಾನ ಯೋಗವಾದದ್ದು. ಅದೇ ಯಾರೋ ಒಬ್ಬ ಗೃಹಸ್ಥನಿಗೆ ಒಂದು ದೃಷ್ಟಿಯಿಂದ ಯೋಗ ಭೋಗ ಎರಡೂ ಸಮಪ್ರಧಾನವಾಗಿರುತ್ತೆ. ಹಿಂದಕ್ಕೂ ಸಾಗೋದಕ್ಕೆ ಬರಬೇಕು, ಮುಂದಕ್ಕೂ ಸಾಗೋಕ್ಕೆ ಬರಬೇಕು, ಹಾಗೆ ಜೀವನ ಇರುತ್ತೆ. ಅದರಿಂದ ಇದೆಲ್ಲದಕ್ಕೂ ಸಹಕಾರ ಕೊಡುವಂತೆ ಏನಾದ್ರು ಸಪ್ತಧಾತುಗಳು ದೇಹದಲ್ಲಿ ರೂಪಿತವಾಗ್ತಾ ಇದ್ದರೆ, ಯಾರೋ ಒಬ್ಬನಿಗೆ ಶುಕ್ರ ತುಂಬ ಜಾಸ್ತಿ ವೃದ್ಧಿ ಆಗ್ತಾ ಇದೆ ಅಂದರೆ ಅವನ ಪರಿಸ್ಥಿತಿ ಏನಾಗಬೇಕು? ಅವನ ಮನೋಧರ್ಮ ದೇಹಧರ್ಮ ಅಷ್ಟು ವ್ಯತ್ಯಾಸ ಆಗುತ್ತೆ. ಬ್ರಹ್ಮಚರ್ಯ ಆಶ್ರಮ ಆತ್ಮಸಾಧನೆಯ ಜೀವನದ ಗುರಿ, ಆದರೆ ಆಹಾರ ಪದಾರ್ಥ ಬಳಸ್ತಾ ಇರುವಾಗ ಶುಕ್ರ ವೃದ್ಧಿ ಜಾಸ್ತಿ ಆಗ್ತಾಯಿದೆ. ಶುಕ್ರ ಅಂದರೆ ಸಪ್ತಮ ಧಾತು, ಅದು ವೃದ್ಧಿ ಆದರೆ ಗೃಹಸ್ಥ ಜೀವನಕ್ಕೆ ಬೇಕಾಗುವ ಅನುಕೂಲತೆಯನ್ನು ಕೊಡುವಂಥದ್ದು. ಅದು ವೃದ್ಧಿ ಆಗ್ತಾ ಇದೆ ಅಂದರೆ ಅವನು ಯೋಗಮಯವಾದ ಜೀವನ ಮಾಡೋದು ಹೇಗೆ? ಬ್ರಹ್ಮಚರ್ಯ ಆಶ್ರಮವನ್ನು ಸಾಧನೆ ಮಾಡೋದಾದರೂ ಹೇಗೆ? ಏಕಾಗ್ರವಾಗಿ ಗಾಯತ್ರಿಯಲ್ಲೋ ಪ್ರಣವದಲ್ಲೋ ಇನ್ನೊಂದು ಮಂತ್ರದಲ್ಲೋ ಅಥವಾ ಮೌನದಲ್ಲೋ ಮನಸ್ಸು ನಿಲ್ಲಲ್ಲ, ಕ್ಷಣಕ್ಕೆ ಇಂದ್ರಿಯ ಭೋಗದ ಕಡೆ ಓಡ್ತಾ ಇರುತ್ತೆ. ಹಾಗಿದ್ದಾಗ ಅವನ ಸಾಮರಸ್ಯ ಎಲ್ಲಿದೆ ಜೀವನದಲ್ಲಿ? ಖಂಡಿತ ಇಲ್ಲ ಅದು. ಆದ್ದರಿಂದ ಆ ಬ್ರಹ್ಮಚರ್ಯ ಆಶ್ರಮಕ್ಕೆ ವೀರ್ಯ ವೃದ್ಧಿ ಎಷ್ಟಿರಬೇಕು ಅಷ್ಟೇ ಇರಬೇಕಾಗತ್ತೆ. ಆ ವೀರ್ಯ ಪರಿವರ್ತಿತವಾಗಿ ಓಜೋರೂಪವನ್ನು ಧಾರಣೆ ಮಾಡಬೇಕು ಎಂಬುದಾಗಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಹಾಗೆ ಪರಿವರ್ತನೆ ಆಗ್ತಾ ಇದೆ ಅಂತಂದರೆ ಅವನಿಗೊಂದು ಅಪೂರ್ವವಾದ ತೇಜಸ್ಸು ಹುಟ್ಕೊಳ್ಳುತ್ತೆ.
ಆಗ ಯಾವುದೇ ದೋಷ ಹುಟ್ಟಲ್ಲ. ಹಾಗಲ್ಲದೆ ವೀರ್ಯರೂಪವಾಗಿ ಸಂಗ್ರಹ ಆಗ್ತಾ ಹೋದರೆ ಅದು ಬೇರೆ ರೀತಿಯಾದ ದುಶ್ಚೇಷ್ಟೆಗಳನ್ನು ಹುಟ್ಟಿಸೋದಕ್ಕೆ ಕಾರಣ ಆಗುತ್ತೆ. ಇದೇ ರೀತಿಯಲ್ಲಿ ರಸ, ರಕ್ತ, ಮಾಂಸ ಎಲ್ಲವೂ ಸಹ ಅಷ್ಟೇ. ತುಂಬ ಮಾಂಸ ವೃದ್ಧಿ ಆಯಿತು, ಮೇಧಸ್ಸು ತುಂಬ ವೃದ್ಧಿ ಆಗೋಯಿತು. ಅಂದರೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೊರಗಡೆಗೆ ಅನ್ನಿಸ್ಬೋದು, ಆದರೆ ಅವನ ಶರೀರದ ಗಾತ್ರ ಪೂರ್ತಿ ವ್ಯತ್ಯಾಸ ಆಗಿರುತ್ತೆ. ಹೊಟ್ಟೆ ಜಾಗದಲ್ಲಿ ಮೇಧಸ್ಸು ತುಂಬ ಸಂಗ್ರಹ ಆಗಿ ವಿಕೃತವಾದ ಆಕಾರ ಹುಟ್ಟುತ್ತೆ. ಮೈ ಭಾರ ಜಾಸ್ತಿ ಆಗುತ್ತೆ, ನಿದ್ರೆ, ಆಲಸ್ಯ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾದಾಗ ಅವನು ಏಕಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡು ಅಂತ ಹೇಳಿದರೆ ಅವನು ಧ್ಯಾನ ಮಾಡೋದು ಆಗೋಲ್ಲ. ಕೂತ್ಕೊಂಡು ಕೂಡಲೇ ತೂಕಡಿಕೆ ನಿದ್ದೆ ಬರುತ್ತೆ. ಯಾಕೆ ಅಂದರೆ ಮೈನಲ್ಲಿ ಯಾವುದೋ ಧಾತು ವಿಕಾರ ಆಗಿಬಿಟ್ಟಿದೆ, ಪ್ರಮಾಣ ಮೀರಿ ಹಿಗ್ಗಿ ಹೋಗಿದೆ. ಅದು ಒಂದು ದೃಷ್ಟಿಯಿಂದ ಸದಾ ಕಾಲದಲ್ಲೂ ಮಲಗು, ನಿದ್ದೆ ಮಾಡೋ, ಬೇರೆ ಯಾವ ಕೆಲಸನೂ ಮಾಡಬೇಡ ಅಂತ ಆ ಕಡೆಗೆ ತಳ್ಕೊಡ್ತಾ ಇರುತ್ತೆ ಮೈ ಭಾರ ಅನ್ನೋದು. ಹಾಗಿರುವಾಗ ಅವನೇನು ಜ್ಞಾನ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ತಾತ್ಪರ್ಯ, ಅಷ್ಟೂ ಧಾತುಗಳು ತಮ್ಮ ಕಾರ್ಯವನ್ನು ವ್ಯವಸ್ಥಿತವಾಗಿ ನಿರ್ವಾಹ ಮಾಡ್ತಾ ಸಮಗ್ರ ಜೀವನದ ಯೋಜನೆ ಏನಿದೆಯೋ ಮಾನವನಿಗೆ ಇಲ್ಲಿ ಹುಟ್ಟಿ ಬಂದಾಗ ಆ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಬೇಕಾಗುವಂತೆ ಸಹಕಾರ ಕೊಡುವಂತೆ ಇರಬೇಕು. ಹಾಗಿದ್ದಾಗ ಸಪ್ತಧಾತುಗಳಲ್ಲಿ ಒಂದು ಸಾಮರಸ್ಯ ಇದೆ ಅಂತ ಅರ್ಥ. ಆ ಸಪ್ತಧಾತುಗಳು ರೂಪಿತವಾಗಿರೋದು ಯಾವುದರಿಂದ ಅಂದರೆ ವಾತಪಿತ್ತ ಶ್ಲೇಷ್ಮ ಎಂಬ 3 ಧಾತುಗಳಿಂದ ಎಂಬುದಾಗಿ ಆಯುರ್ವೇದ ಹೇಳುತ್ತೆ. ಆಯುರ್ವೇದ ಹೇಳುವ ಭಾಷೆಯನ್ನು ಇಟ್ಕೊಂಡೇ, ಯೋಗ ಹೇಳುತ್ತಾ ಇರೋ ಭಾಷೆಯನ್ನು ಇಟ್ಕೊಂಡೇ ಈ ಆರ್ಷ ವಿದ್ಯೆಗಳನ್ನೆಲ್ಲವನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಆಧುನಿಕ ವಿಜ್ಞಾನ ಪೂರ್ಣ ಹೊಂದುತ್ತೆ ಅನ್ನೋ ಸನ್ನಿವೇಶ ಇದ್ದರೆ ಅದನ್ನು ಅನ್ವಯಿಸಬಾರ್ದು ಅಂತ ನಿಯಮ ಅಲ್ಲ, ಆದರೆ ಪೂರ್ಣ ಹೊಂದುವ ಮಟ್ಟಕ್ಕೆ ಆಧುನಿಕ ವಿಜ್ಞಾನ ಸಮಗ್ರ ಸಂಶೋಧನೆಯನ್ನು ಮಾಡಿ ಮುಕ್ತಾಯ ಆಗಿದೆ ಅನ್ನೋ ಪರಿಸ್ಥಿತಿ ಬಂದಿದ್ದರೆ ಆಗ ಅದನ್ನು ಹೊಂದಿಸೋದಕ್ಕೆ ಬರುತ್ತೆ. ಹಾಗಲ್ಲದ ಒಂದು ಹಂತದವರೆಗೆ ಸಂಶೋಧನೆಗಳು ನಡೆದಿದೆ, ಸಂಶೋಧನೆ ನಿರಂತರವಾಗಿ ನಡೀತಾ ಇದೆ, ಹೊಸ ಹೊಸ ವಿಷಯಗಳನ್ನು ಮತ್ತಷ್ಟು ಪತ್ತೆ ಹಚ್ಚುತ್ತಾ ಇದ್ದೀವಿ ಅನ್ನೋ ಸ್ಥಿತಿಯಲ್ಲಿದ್ದಾಗ ಆಧುನಿಕ ವಿಜ್ಞಾನದ ಭಾಗಗಳನ್ನು ತಂದು ಇದಕ್ಕೆ ತೇಪೆ ಹಾಕೋದಕ್ಕೆ ಹೋದರೆ ಅದು ಹೊಂದಲ್ಲ. ಅನೇಕ ಸಮಸ್ಯೆಗಳನ್ನು ನಮಗೆ ತಂದೊಡ್ಡು ಬಿಡುತ್ತೆ, ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಉಂಟಾಗುತ್ತೆ. ಆದ್ದರಿಂದ ಆರ್ಷ ವಿದ್ಯೆಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಆರ್ಷ ವಿದ್ಯೆಗಳೇ ಬೇರೆ ಬೇರೆ ಮುಖದಿಂದ ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಹೇಗೆ ವಿಶ್ಲೇಷಣೆ ಮಾಡಿದೆ ಅದನ್ನೇ ಮೌಲಿಕವಾಗಿ ಇಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕಾದ ಭಾಗ ಇದೆ. ಅಂದರೆ ಒಂದು ಶಾಸ್ತ್ರ ಅಂದರೆ ಸಾಂಖ್ಯಯೋಗ ಶಾಸ್ತ್ರ ಸತ್ವರಜಸ್ತಮಸ್ ಅಂತ 3 ಪ್ರಧಾನವಾದ ಶಕ್ತಿಗಳೇ ಮೈಯನ್ನು ರೂಪಿಸಿವೆ ಎಂಬುದಾಗಿ ಹೇಳಿದರೆ, ಅದೇ 3 ಶಕ್ತಿಗಳೇ ಮುಂದೆ ಈ ಶರೀರದಲ್ಲಿ ಒಂದು ವಾತಪಿತ್ತ ಶ್ಲೇಷ್ಮ ಅನ್ನೋ ರೀತಿಯಾದಂತಹ ಲಕ್ಷಣದಿಂದ ಈ ಶರೀರವನ್ನು ರೂಪಿಸಿದೆ ಎಂಬುದಾಗಿ ಹೇಳ್ತಾ ಇದೆ. ಅದೇ ನೇರದಲ್ಲಿ ಮುಂದಕ್ಕೆ ಸಪ್ತಧಾತುಗಳು ರೂಪಿತವಾಗಿದೆ ಎಂಬ ಮಾತಿದೆ. ಇದರಲ್ಲಿ ಸ್ತ್ರೀ ಧರ್ಮ ಅಂತ ಒಂದಿದೆ, ಪುರುಷ ಧರ್ಮ ಅಂತ ಇನ್ನೊಂದಿದೆ ಎಂಬ ಮಾತಿದೆ. ನಮ್ಮಲ್ಲಿ ಪ್ರಾಣ ಅಪಾನ ಅಂತ 2 ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಎಂಬ ಮಾತಿದೆ. ಇವುಗಳನ್ನೇ ಮೌಲಿಕವಾದ ನಮ್ಮ ಅಳತೆಗೋಲಾಗಿ ಇಟ್ಕೊಂಡು, ಮಾನದಂಡವಾಗಿ ಇಟ್ಕೊಂಡು ಈ ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರೆ ಇದನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಆ ನೇರದಲ್ಲಿ ಅಲ್ಲಲ್ಲೇ ಬೆಳೆಸುವಂಥ ಒಂದು ಮಾತು ಧಾತು ಪ್ರಸಾದ, ಧಾತು ಪ್ರಸನ್ನತೆ, ಧಾತು ಸಾಮರಸ್ಯ ಇವೆಲ್ಲ ಶಬ್ದಗಳಿದೆ. ಉಪನಿಷತ್ತನ್ನೇ ಗಮನಿಸಿದರೆ ಕಠೋಪನಿಷತ್ನಲ್ಲಿ ಬರುವಂಥ ಮಾತು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ತ್ಯ ಜಂತೋ ನಿಹಿತೋ ಗುಹಾಯಾಮ್ ತಮ ಅಕ್ರತು ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಧಾತು ಪ್ರಸನ್ನತೆಯಿಂದ ಆತ್ಮನಃ ಮಹಿಮಾನಂ ಪಶ್ಯತಿ, ತನ್ನ ಮಹಿಮೆಯನ್ನು ತಾನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ, ತಾನು ಯಾರು ಅನ್ನೋದನ್ನು ನೋಡೋಕ್ಕಾಗತ್ತೆ. ಯಾವಾಗ ನೋಡೋಕ್ಕಾಗತ್ತೆ ಅಂದರೆ ಧಾತು ಪ್ರಸಾದಾತ್, ಧಾತು ಪ್ರಸನ್ನತೆಯಿಂದ. ಪ್ರಸಾದ ಪ್ರಸನ್ನತಾ ಒಂದೇ ಅರ್ಥ ಕೊಡುವಂಥ 2 ಶಬ್ದ ರೂಪಗಳು. ಧಾತಾನು ಶಬ್ದಕ್ಕೆ ಬೇರೆ ಅರ್ಥ ಇದೆ. ಹಾಗಿದ್ದರೂ ಪ್ರಧಾನವಾಗಿ ಯಾವ ಸಂದರ್ಭದಲ್ಲಿ ಈ ಮಾತನಾಡ್ತಾ ಇದ್ದಾರೆ, ಅವರ ಆಶಯ ಏನು ಅನ್ನೋದನ್ನು ಗುರುತಿಸಿ ಆಯಾ ಪದಕ್ಕೆ ಅರ್ಥವನ್ನು ನಾವು ಇಟ್ಕೋಬೇಕಾಗತ್ತೆ. ಭಾಷ್ಯಕಾರರು ಈ ಶರೀರದೊಳಗಡೆ ಇರುವಂಥ ವಿಭಿನ್ನವಾದ ಅವಯವಗಳನ್ನು ಧಾತು ಎಂಬುದಾಗಿ ಕರೆದಿದ್ದಾರೆ. ಪಂಚೇಂದ್ರಿಯಗಳಿದೆ, ಅದು ಧಾತು. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳಿದೆ, ಅದು ಧಾತು. ಮನಸ್ಸಿದೆ, ಅದೊಂದು ಧಾತು. ಯಾಕೆ ಧಾತು ಅನ್ನೋ ಶಬ್ದವನ್ನು ಅಲ್ಲಿ ಬಳಸಿದರು ಅಂದರೆ, ಹೌದು, ಅದಷ್ಟೂ ಸೇರಿ ಈ ಶರೀರವನ್ನು ರಚಿಸಿಕೊಟ್ಟಿವೆ. ಈ ಮಾನವ ಯಂತ್ರದ ಘಟಕಗಳವೆಲ್ಲ ಪಂಚಭೂತಗಳು, ಹಾಗೆ ಪಂಚತನ್ಮಾತ್ರಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಹಾಗೆ ಅಂತರಂಗ ಚತುಷ್ಟಯ 4 ಅಂತರಂಗಗಳು.
ಇವಿಷ್ಟು ಪ್ರಧಾನವಾಗಿ ಮಾನವನ ಮೈಯನ್ನು ರಚನೆ ಮಾಡಿರುವಂತಹ ವಸ್ತುಗಳು ಅಂತ ಆದಾಗ ಏನಂತ ಹೇಳಬೇಕು ಅವರು, ಇವೇ ಘಟಕಗಳು ಅಂತ ಹೇಳಬೇಕು. ಹಾಗೆ ಹೇಳಿದ ಮಾತ್ರಕ್ಕೆ ಭಿನ್ನಾಭಿಪ್ರಾಯ, ಇದು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅಂತ ಅನ್ಕೋಬಾರ್ದು. ಈಗ ಯಾರೋ ಒಬ್ಬ ಕೆಮಿಸ್ಟ್ ಹತ್ರ ಹೋಗಿ ಈ ಕಟ್ಟಡಕ್ಕೆ ಬೇಸಿಕ್ ಆಗಿರುವಂತಹ ಧಾತುಗಳು ಯಾವುದು ಅಂತ ಕೇಳಿದರೆ ಅವನು ಹೇಳುವಂಥ ಉತ್ತರವೇ ಬೇರೆ. ಅದೇ ಯಾರೋ ಒಬ್ಬ ಈ ಕಟ್ಟಡ ರಚನೆಯ ತಜ್ಞನ ಬಳಿ ಹೋಗಿ ಕೇಳಿದರೆ ಇಟ್ಟಿಗೆ ಅಂತ ಹೇಳ್ತಾನೆ, ಇನ್ಯಾವುದೋ ಕಬ್ಬಿಣದ ಕಂಬ ಅಂತ ಹೇಳ್ತಾನೆ, ಸಿಮೆಂಟಿನ ಕಂಬ ಅಂತ ಹೇಳ್ತಾನೆ, ಆಧಾರ ಅದು ಇದಕ್ಕೆ ಅಂತ. ಇವರೆಲ್ಲ ಭಿನ್ನವಾದ ಉತ್ತರವನ್ನು ಕೊಡ್ತಾ ಇದ್ದಾರಲ್ಲ ಅಂದರೆ ಅವ್ರವ್ರ ನೋಟದ ದೃಷ್ಟಿಯಿಂದ ನೋಡಿದಾಗ ಅದು ಸತ್ಯ ಆಗಿದೆ, ಆ ನೇರದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಧಾತುವಿನ ಶಬ್ದಕ್ಕೆ ವಾತಪಿತ್ತ ಶ್ಲೇಷ್ಮ ಅಂತ ಹೇಳಿ, ಧಾತುವಿನ ಶಬ್ದಕ್ಕೆ ಅದೇ ರೀತಿಯಲ್ಲಿ ರಸರಕ್ತ ಮಾಂಸ ಮೊದಲಾದಂಥ 7 ಧಾತುಗಳು ಅಂತ ಹೇಳಿ, ಧಾತುವಿನ ಶಬ್ದಕ್ಕೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಮೊದಲಾದ ಶಬ್ದಗಳನ್ನು ಬಳಸಲಿ, ತಾತ್ಪರ್ಯ ಒಂದೇನೇ ಅದು. ಅವುಗಳೆಲ್ಲ ಸೇರಿ ದೇಹ ಆಗಿದೆ ಅಂತ ಅರ್ಥ. ಧಾತು ಪ್ರಸಾದದಿಂದ, ಧಾತು ಪ್ರಸನ್ನತೆಯಿಂದ ಒಳಗಡೆ ಇರೋ ಭಗವಂತನನ್ನು ದರ್ಶನ ಮಾಡೋಕ್ಕಾಗತ್ತೆ, ಅವನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಕಠೋಪನಿಷತ್ನಲ್ಲಿ ಬರುವಂಥ ಮಾತುಗಳು. ಆದ್ದರಿಂದ ಈ ದೇಹಯಂತ್ರ ಅಂತಂದಾಗ ನಮ್ಮ ಮನಸ್ಸಿಗೆ ಹೇಗೆ ಬಂದಿದೆಯೋ ಅಷ್ಟನ್ನೇ ಸಮಸ್ತ ಅಂತ ಅಂದ್ಕೊಳ್ದೇನೆ ಋಷಿ ಮಹರ್ಷಿಗಳು ಯಾವ ನೋಟದಿಂದ ಈ ದೇಹವನ್ನು ನೋಡಿದ್ರೋ, ಹೇಗೆ ಬಳಸ್ಕೊಂಡು ಅನ್ನೋದನ್ನು ಲಕ್ಷ್ಯವಾಗಿ ಇಟ್ಕೊಂಡು ನಾವೊಂದು ಅಧ್ಯಯನವನ್ನು ಮಾಡ್ತಾ ಹೋದರೆ ಈ ದೇಹಯಂತ್ರ ಅನ್ನೋದು ಅದ್ಭುತವಾದ ವಿಮಾನ. ಇದರ ಮೂಲಕವಾಗಿ 7 ಊರ್ಧ್ವಲೋಕಗಳ ಸಂಚಾರ ಮಾಡೋಕ್ಕಾಗತ್ತೆ, 7 ಅಧೋಲೋಕಗಳನ್ನು ನೋಡೋಕ್ಕಾಗತ್ತೆ. ಇದ್ರ ಮೂಲಕ ನೋಡೋಕೆ ಆಗೋಲ್ಲ ಅನ್ನೋ ಸತ್ಯವೇ ಇಲ್ಲ. ಅಂಥ ಅದ್ಭುತವಾದಂಥ ಒಂದು ಸೂಕ್ಷ್ಮದರ್ಶಕ, ದೂರದರ್ಶಕ, ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ಪರದರ್ಶಕ, ಪರತತ್ವವೂ ಸಹ ದರ್ಶನ ಮಾಡುವಂಥ ಉತ್ಕೃಷ್ಟವಾದ ಯಂತ್ರ. ಆ ಮನಸ್ಸಿಂದ ನೋಡಿದಾಗ ಇವರು ಕೊಡುವ ಅನೇಕ ಸಾಹಿತ್ಯಗಳು ಅರ್ಥವತ್ತಾಗಿ ಆಗುತ್ತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿಷಯವನ್ನು ಮನಸ್ಸಿಗೆ ತಂದ್ಕೋಬೇಕು. ಯಾವುದೇ ಆರ್ಷವಾದ ಒಂದು ವಿದ್ಯೆಯನ್ನು ಕುರಿತು ಮಾತನಾಡುವಾಗ ಅದಕ್ಕೆ ಸಂಬಂಧಪಟ್ಟ ಇತರ ವಿದ್ಯೆಗಳೂ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಆ ವಿಷಯ ಅರ್ಥ ಆಗುತ್ತೆ, ಇಲ್ಲವ್ರು ಅರ್ಥ ಆಗಲ್ಲ ಅಂತ ಬಲ್ಲವರು ಹೇಳ್ತಾರೆ. ಆಯುರ್ವೇದ ಶಾಸ್ತ್ರಕಾರರು ಹೇಳ್ತಾರೆ, ಏಕಂ ಶಾಸ್ತ್ರಂ ಅಧೀಯಾನ ನ ವಿದ್ಯಾತ್ ಶಾಸ್ತ್ರ ವಿಸ್ತರಂ. ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿದವನು ಶಾಸ್ತ್ರದ ವ್ಯಾಪಕತ್ವವನ್ನು, ಅಂದರೆ ಅದು ಎಷ್ಟು ಸೂಕ್ಷ್ಮವಾಗಿ ಎಲ್ಲ ಕಡೆಗೂ ವ್ಯಾಪಿಸಿ ನಿಂತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಏಕಂ ಶಾಸ್ತ್ರಂ ಅಧೀಯಾನ ನ ವಿದ್ಯಾತ್ ಶಾಸ್ತ್ರ ವಿಸ್ತರಂ. ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಆ ಶಾಸ್ತ್ರದ ವ್ಯಾಪಕತ್ವವನ್ನು, ವಿಸ್ತಾರವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಇತರ ಶಾಸ್ತ್ರವನ್ನು ನೋಡಲೇಬೇಕಾಗತ್ತೆ ಅಂತ ಅಂದರೆ ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಆಯುರ್ವೇದ ಜ್ಞಾನ ಚೆನ್ನಾಗಿರಬೇಕು, ಸಾಂಖ್ಯದ ಜ್ಞಾನ ಚೆನ್ನಾಗಿರಬೇಕು. ಹಾಗೆ ಯೋಗಶಾಸ್ತ್ರವನ್ನು ನಿತ್ಯ ಜೀವನಕ್ಕೆ ಬಳಸ್ಕೊಳ್ಬೇಕಾದ್ರೆ ಧರ್ಮಶಾಸ್ತ್ರದ ಜ್ಞಾನ ಚೆನ್ನಾಗಿರಬೇಕಾಗತ್ತೆ. ಅದೇ ರೀತಿಯಲ್ಲಿ ಯೋಗಶಾಸ್ತ್ರದ ಒಳ ಮರ್ಮಗಳು ಬುದ್ಧಿಗೆ ಭಾಸವಾಗಬೇಕಾದ್ರೆ ವೇದಾಂತದ ಅಧ್ಯಯನ ಬೇಕಾಗುತ್ತೆ. ಹೀಗೆ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಒಂದಕ್ಕೊಂದಕ್ಕೆ ಸಂಬಂಧಗಳು ಗೊತ್ತಾಗ್ತಾ ಬಂದಾಗ ಇವೆಲ್ಲವೂ ಒಂದೇ ಸತ್ಯವನ್ನು ಹೇಳ್ತಾ ಇದೆ ಅನ್ನೋದು ಮನಸ್ಸಿಗೆ ಬರುತ್ತೆ. ನಮಗೆ ಇವತ್ತು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರೆ ಪರಸ್ಪರ ವಿರುದ್ಧವಾದದ್ದು ಒಂದಕ್ಕೊಂದಕ್ಕೆ ಇದು ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಒಂದು ಶಾಸ್ತ್ರ ಹೇಳುತ್ತೆ ಮನಸ್ಸು ಅಣುಸ್ವರೂಪ ಅಂತ, ಇನ್ನೊಂದು ಶಾಸ್ತ್ರ ಹೇಳುತ್ತೆ ಮನಸ್ಸು ವಿಭು ಅಂತ ಹೇಳುತ್ತೆ. ಒಂದು ಶಾಸ್ತ್ರ ವಿಭು ಅಂದರೆ ತುಂಬ ದೊಡ್ಡದು ಅಂತ ಅರ್ಥ, ಅಣು ಅಂದರೆ ತುಂಬ ಸೂಕ್ಷ್ಮ ಅಂತ. ಒಂದು ಶಾಸ್ತ್ರ ಹೀಗೆ ಹೇಳುತ್ತೆ, ಇನ್ನೊಂದು ಶಾಸ್ತ್ರ ಹೀಗೆ ಹೇಳುತ್ತೆ. ಏನ್ರಿ ವಿರುದ್ಧವಾದ ಮಾತನ್ನು ಆಡ್ತಾ ಇದ್ದೀರಲ್ಲ ಅಂದರೆ ಆ ಶಾಸ್ತ್ರದ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಮನಸ್ಸನ್ನು ಇಲ್ಲಿ ನಿಂತು ನೋಡೋ ಹೀಗೆ ಕಾಣಿಸುತ್ತೆ ಅಂತ ಅರ್ಥ. ಇನ್ನೊಂದು ಕಡೆ ಹೋಗಿ ನಿಂತು ನೋಡಿದ್ರೆ ಆ ಮನಸ್ಸಿನ ಸ್ವರೂಪ ಇನ್ನೊಂದು ಭಿನ್ನವಾಗಿದೆ, ಅದನ್ನ ಇನ್ನೊಂದು ಶಾಸ್ತ್ರ ಹೇಳ್ತಾ ಇದೆ. ಅದನ್ನು ಪರಸ್ಪರ ವಿರೋಧ ಇಲ್ಲ. ಶ್ರೀರಂಗ ಮಹಾಗುರುಗಳು ತಮಾಷೆಗೆ ಒಂದು ಮಾತನ್ನು ಹೇಳ್ತಾಯಿದ್ರು, ಏನಿದ್ರು ವಿರೋಧ ಅಂದರು ಶಾಸ್ತ್ರಿಗಳಲ್ಲಪ್ಪ, ಶಾಸ್ತ್ರಗಳಲ್ಲ ಅಂತ. ಶಾಸ್ತ್ರಿಗಳಲ್ಲಿ ವಿರೋಧ ಅಂದ್ರೇನು? ಶಾಸ್ತ್ರ ಅಧ್ಯಯನ ಮಾಡಿದವರು ನೀವು ಹೇಳೋದು ಹಾಗಿದ್ದರೆ ನಾವು ಹಾಗೆ ಹೇಳಲ್ಲ, ನಾವು ಇತಿ ಚೇತ್ ನಾ, ನೀವು ಹಂಗೆ ಹೇಳ್ತೀರಿ ನಾನು ಅದು ಒಪ್ಪಲ್ಲ ಅಂತ ಇವರು ಖಂಡನೆ ಮಾಡ್ತಾ ಕೂತ್ಕೋತಾರೆ. ಯಾಕೆಂದರೆ ಅವ್ರು ಹೇಳ್ತಾ ಇರುವಂತಹ ನಡೆ, ಅವರ ಮಾನಸಿಕವಾದ ಒಂದು ಸ್ಥಿತಿ, ಯಾವ ಸ್ಥಿತಿಯಿಂದ ಯಾವ ನೋಟದಿಂದ ಅವರು ಆ ನಿರ್ಣಯಕ್ಕೆ ಬಂದರು ಅಂತ ನನಗೆ ಗೊತ್ತಾಗದೇ ಇದ್ದಾಗ ಅದನ್ನು ಖಂಡಿಸುವಂಥ ಒಂದು ಸ್ಥಿತಿ ಬರುತ್ತೆ. ಅದನ್ನು ವಿರೋಧ ಇದ್ದರೆ ಪರಸ್ಪರ ಶಾಸ್ತ್ರಿಗಳಲ್ಲಿ ಇರುತ್ತೆ, ಶಾಸ್ತ್ರಗಳಲ್ಲಿ ವಿರೋಧ ಇಲ್ಲಪ್ಪ, ಇರೋದೆಲ್ಲ ಒಂದೇ ಶಾಸ್ತ್ರ ಎಂಬುದಾಗಿ ಅವರು ಘೋಷಿಸ್ತಾಯಿದ್ರು. ಸಮಗ್ರ ಸೃಷ್ಟಿಯಲ್ಲಿರೋದು ಅಷ್ಟು ಒಂದೇ ಶಾಸ್ತ್ರ, ಅದನ್ನು ನಾನಾ ಮುಖದಿಂದ ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ಆ ನಾನಾ ಮುಖಗಳೆಲ್ಲವೂ ಕೊನೆಯಲ್ಲಿ ಏನನ್ನು ತೋರಿಸ್ತಾ ಇದೆ ಅಂದರೆ
ಒಳಗಡೆ ಬೆಳಕೊಂದು ಬೆಳಗ್ತಾ ಇದೆ, ಜೀವನದ ಲಕ್ಷ್ಯ ಅದೇ ಅನ್ನೋ ಸತ್ಯವನ್ನೇ ಬೇರೆ ಬೇರೆ ದೃಷ್ಟಿಕೋನಗಳಿಂದ ತೋರಿಸ್ತಾ ಇದೆ. ಆದ್ದರಿಂದ ಯಾವ ಶಾಸ್ತ್ರವು ತ್ಯಾಜ್ಯ ಅಲ್ಲ, ಅದು ಬೇರೆ ಬೇರೆ ಮುಖದಿಂದ ತೋರಿಸ್ತಾ ಇದೆ. ಆ ಮುಖ ನಮ್ಮ ಜೀವನದಲ್ಲಿದೆ. ನಮ್ಮ ಜೀವನದ ಆ ಮುಖವನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಆ ಮುಖವನ್ನು ನೋಡಬೇಕು. ನಾನು ವಾತಪಿತ್ತ ಶ್ಲೇಷ್ಮಗಳು ನನಗೆ ಬೇಕು, ಸತ್ವರಜಸ್ತಮಸ್ಸು ನನಗೆ ಬೇಕು, ಅದೇ ರೀತಿಯಲ್ಲಿ 24 ತತ್ವಗಳು ನನಗೆ ಬೇಕು. ಇಷ್ಟನ್ನು ಮನಸ್ಸಿನಲ್ಲಿ ತಂದುಕೊಂಡು ಈ ಜೀವನವನ್ನು ಸುಂದರವಾಗಿ ಮಾಡ್ಕೋಬೇಕಾದ ಜವಾಬ್ದಾರಿ ಇದೆ. ಆದ್ದರಿಂದ ಈ ಜಾಗದಲ್ಲೆಲ್ಲ ನಮ್ಮ ಬುದ್ಧಿಗೆ ತೋರದಂತೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಹಗುರವಾಗಿ ಮಾತನಾಡುವಂಥ ಅಭ್ಯಾಸ ಬೆಳೆಸ್ಕೋಬಾರ್ದು. ಹಾಗಿರೋದ್ರಿಂದಲೇ ಆರ್ಷ ವಿದ್ಯೆಗಳನ್ನು ಗುರುಮುಖೇನ ಅಧ್ಯಯನ ಮಾಡಬೇಕು ಎಂಬ ಮಾತನ್ನು ಹೇಳಿದ್ದಾರೆ. ಸ್ವತಂತ್ರವಾಗಿ ಯಾವುದೇ ವಿದ್ಯೆಯನ್ನು ಕಿಂಚಿತ್ತೂ ಅಧ್ಯಯನ ಮಾಡಬಾರ್ದು ಅಂತ ಹೇಳಿದ್ದಾರೆ. ನನಗೆ ಯಾರೋ ಒಬ್ಬರು ಕೆಲವು ವರ್ಷಗಳ ಹಿಂದೆ ಸಿಕ್ಕಿದ್ರು ಬೆಂಗಳೂರಿನಲ್ಲಿ. ಅವರು ನಾನೊಂದು ಪ್ರಯೋಗ ಮಾಡಿದ್ದೀನಿ ಅಂತ ಹೇಳಿದರು. ಏನು ಪ್ರಯೋಗ ಅಂತಂದರೆ, ನೋಡಿ, ಪರಂಪರೆಯಲ್ಲಿ ವೇದಾಧ್ಯಯನ ಮಾಡಬೇಕಾದ್ರೆ ಗುರುಮುಖೇನ ಮಾಡಬೇಕು ಅಂತ ಒಂದು ಇಟ್ಕೊಂಡು ತುಂಬ ಜನಗಳು ವೇದಾಧ್ಯಯನ ಮಾಡೋಕ್ಕೆ ಆಗ್ತಾಯಿಲ್ಲ, ಗುರು ಸಿಕ್ಕದೇ ಇರೋದ್ರಿಂದ. ಅದಕ್ಕೋಸ್ಕರ ನಾನೊಂದು ಮೆಥಡನ್ನು ಇನ್ವೆಸ್ಟಿಗೇಟ್ ಮಾಡಿ ತಂದ್ಕೊಂಡಿದ್ದೀನಿ. ವೇದ ಹೇಳಬೇಕು ಅಂದರೆ ಋಗ್ವೇದ, ಯಜುರ್ವೇದ ಇವುಗಳಲ್ಲಿ ಉದಾತ್ತ, ಅನುದಾತ್ತ, ಸ್ವರಿತ, ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ ಅಂತ ಅಕ್ಷರಗಳಲ್ಲಿ ಈ ರೀತಿಯಾದ ವೈವಿಧ್ಯಗಳೆಲ್ಲ ಇದೆ. ಇದು ಎಷ್ಟು ವೈವಿಧ್ಯ ಇದೆ ಒಂದು ವೇದದಲ್ಲಿ, ಇದಿಷ್ಟನ್ನು ಒಂದು ಕಡೆಗೆ ಸ್ಪಷ್ಟವಾಗಿ ರಿಕಾರ್ಡ್ ಮಾಡಿಕೊಂಡು ಅದನ್ನು ಹೇಗೆ ಹೇಳಬೇಕು ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಬಿಟ್ಟು, ಆಮೇಲೆ ಒಬ್ಬನಿಗೆ ವೇದದ ಪುಸ್ತಕ ಕೊಟ್ಬಿಟ್ಟು ಅದಕ್ಕೆ ಸ್ವರದ ಲಕ್ಷಣಗಳನ್ನೆಲ್ಲ ಹಾಕಿದರೆ ಅವನು ಸ್ವಂತ ಓದ್ಕೊಂಡು ವೇದ ಹೇಳೋಕ್ಕಾಗತ್ತೆ. ಅವನು ಆ ರೀತಿಯಲ್ಲಿ ಸ್ವಂತ ವೇದನ ಅಧ್ಯಯನ ಮಾಡಿದ್ದನ್ನು ನಾನು ಉದಾಹರಣೆ ಕೊಡ್ತೀನಿ. ನಾನು ಪ್ರಯೋಗ ಮಾಡಿದೆ. ಒಬ್ಬನಿಗೆ ಮೂಲಭೂತವಾದಂತಹ ಆ ಸೂತ್ರನ ಅಂದರೆ ಏನರ್ಥ, ವೇದದ ಯಾವ ಅಕ್ಷರವನ್ನು ಉದಾತ್ತವಾಗಿ ಹೇಳಬೇಕು, ಯಾವುದನ್ನು ಅನುದಾತ್ತ ಹೇಳಬೇಕು, ಯಾವುದನ್ನು ಸ್ವರಿತ ಹೇಳಬೇಕು, ಅಲ್ಪಪ್ರಾಣ ಯಾವುದು, ಮಹಾಪ್ರಾಣ ಯಾವುದು, ಹ್ರಸ್ವ ಯಾವುದು, ದೀರ್ಘ ಯಾವುದು, ಇದ್ರ ಬಗ್ಗೆ ಒಂದು ಪರಿಚಯ ಕೊಟ್ಟೆ. ಒಂದು ವಾರ 15 ದಿವಸ ಟೈಮ್ ಬೇಕಾಯ್ತು ಅಷ್ಟೇ. ಆಮೇಲೆ ಪುಸ್ತಕದಲ್ಲಿ ಆ ಮಾರ್ಕ್ಗಳನ್ನು ಹೇಗೆ ಹಾಕಿದೆ ಅದನ್ನು ತೋರಿಸ್ಕೊಟ್ಟೆ. ನೀನು ಕಲಿಯಪ್ಪ ಅಂತ ಹೇಳಿದ್ರೆ ಅವನು ಅಗ್ನಿಮೀಳೆ ಪುರೋಹಿತಂ ಇಷೇತ್ವ ಜೇತ್ವ ಎಲ್ಲವನ್ನು ಸ್ವತಂತ್ರವಾಗಿ ಕಲಿತುಬಿಟ್ಟಿದ್ದಾನೆ ಪೂರ್ತಿಯಾಗಿ. ಪರಿಶೀಲನೆ ಮಾಡೋದಕ್ಕೋಸ್ಕರವಾಗಿ ವೇದಜ್ಞರ ಬಳಿ ಕರ್ಕೊಂಡು ಹೋದೆ ನನ್ನ ವಿದ್ಯಾರ್ಥಿಯನ್ನು. ಹೇಳಲಿಲ್ಲ, ನಾನು ಪಾಠ ಹೇಳಿಕೊಟ್ಟು ಕಲಿಸಿಲ್ಲ ಇವನಿಗೆ, ಇವನು ಸ್ವತಂತ್ರವಾಗಿ ಓದ್ಕೊಂಡು ಕಲ್ತಿಯಾನೆ ಅಂತ ಹೇಳಲಿಲ್ಲ. ಇವನಲ್ಲಿ ಏನಾದರೂ ಕೂಡ ವೇದಾಧ್ಯಯನದಲ್ಲಿ ಲೋಪದೋಷಗಳುಂಟೆ ಅಂತ ಪ್ರಶ್ನಿಸಿದೆ. ಆ ವೇದಜ್ಞರು ಕೂತ್ಕೊಂಡು ಹೇಳಪ್ಪ ವೇದವನ್ನು ಅಂತ ಹೇಳಿದರು. ವಿಸ್ತಾರವಾಗಿ ವೇದವನ್ನು ಹೇಳ್ದ, ಒಂದೇ ಒಂದು ತಪ್ಪಿರಲಿಲ್ಲ, ಭೇಷ್ ಅಂತಂದರು. ಹೀಗಿರುವಾಗ ಯಾತಕ್ಕೆ ಗುರುಮುಖೇನ ಅಧ್ಯಯನ ಮಾಡಬೇಕು, ಅವಶ್ಯಕತೆ ಇಲ್ಲ ಅಂತ ನನ್ನ ನಿರ್ಣಯ ಸ್ವಾಮಿ ಅಂತಂದರು. ಒಳ್ಳೆಯ ಸಂಶೋಧನೆ ಮಾಡಿದ್ದೀರಿ ಸ್ವಾಮಿ. ವೇದದಲ್ಲಿ ಉದಾತ್ತ, ಅನುದಾತ್ತ, ಸ್ವರಿತ, ಹ್ರಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ ಇವಿಷ್ಟೇನೋ ಅಥವಾ ಇನ್ನೂ ಏನಾದ್ರು ಇದೆಯೋ ಅದರೊಳಗಡೆಗೆ? ಇನ್ನೇನಾದ್ರು ಇದೆಯಾ? ಏನಿದೆ ಸ್ವಾಮಿ, ಇನ್ನೇನು ಕಾಣಿಸಲ್ವಲ್ಲ, ಅಷ್ಟೇ ಇರೋದು. ಈಗ ವೇದ ಪಂಡಿತರು ಹೇಳ್ತಾ ಇರುವಾಗ ಇಷ್ಟೇ ವಿಷಯ ಇರೋದು. ವೇದ ಪಂಡಿತರು ಇವತ್ತು ಹೇಗಾರು ಹೇಳ್ತಾ ಇರಲಿ, ವೇದ ಅನ್ನೋ ಸಾಹಿತ್ಯವನ್ನು ತೆಗೆದು ನೋಡಿದಾಗ ಅದು ಏನೇನು ಹೇಳ್ತಾ ಇದೆ, ಅದರಲ್ಲಿ ಏನಾದರೂ ಸತ್ಯ ದರ್ಶನಕ್ಕೆ ತಕ್ಕಂತೆ ಆ ಭಾಷೆ ವ್ಯಕ್ತವಾಗುವಂಥ ಒಂದು ನಡೆ ಇದೆಯಾ? ಹೇಳ್ತಾರೆ ಬಲ್ಲವರು, ಸ್ಥಾನಸ್ಥ ವರದಾ ಮಂತ್ರಾ ಧ್ಯಾನಸ್ಥಾಶ್ಚ ಫಲಪ್ರದಾ ಸ್ಥಾನಧ್ಯಾನ ವಿನಿರ್ಮುಕ್ತ ಸುಸಿದ್ಧಾ ಅಪಿ ವೈರಿಣ ಅಂತ. ಸ್ಥಾನಸ್ಥ ವರದಾ ಮಂತ್ರ, ಒಂದು ಮಂತ್ರಕ್ಕೊಂದು ಸ್ಥಾನ ಇದೆ ಅಂತ ಹೇಳ್ತಾರೆ. ಆ ಸ್ಥಾನಸ್ಥ ವರದಾ ಮಂತ್ರ ಅನ್ನೋಕ್ಕೆ ಏನರ್ಥ ಅಂತ ಪ್ರಶ್ನೆ ಕೇಳಿದರೆ, ಅದೆಲ್ಲ ಏನೋ ಬಿಡಿ, ಅದೆಲ್ಲ ಮುಖ್ಯ ಅಲ್ಲ ಬಿಡಿ, ಇವ್ರಿಗೆ ಗೊತ್ತಾಗಿರೋದಷ್ಟೇ ಮುಖ್ಯ. ಹೀಗೆಲ್ಲ ಆರ್ಷ ವಿದ್ಯೆಗಳ ಬಗ್ಗೆ ತಮ್ಮ ಮನಸ್ಸಿಗೆ ತೋರದಂತೆ ಒಂದೊಂದು ಪ್ರಯೋಗ ಮಾಡ್ಕೊಳ್ಳೋದು, ಅದ್ರ ಮೇಲೆ ಒಂದು ನಿರ್ಣಯ ಮಾಡೋದು ಮಾಡಿದ್ರೆ ವಿದ್ಯೆಯಿಂದ ಅವರು ವಂಚಿತರಾಗ್ತಾರೆ. ಅವರು ಆಡೋ ಮಾತಿನಿಂದ ಸಮಾಜ ಎಲ್ಲ ವಂಚಿತವಾಗಿಬಿಡುತ್ತೆ. ವೇದದ ಮರ್ಮ ಅಷ್ಟಲ್ಲ, ಅದಕ್ಕಿಂತ ಅಪಾರವಾದದ್ದಿದೆ. ಅದು ಗುರುವಾದವನ್ನು ಹೇಳಿಕೊಟ್ಟು ಮಾತ್ರ ಅಧಿಕಾರವಾಗಿರುವಂಥ ಶಿಷ್ಯನಿಗೆ ಸಂಕ್ರಾಂತಗೊಳಿಸ್ಬೋದು, ಇಲ್ಲವ್ರು ಗೊಳಿಸೋಕ್ಕೆ ಸಾಧ್ಯ ಆಗಲ್ಲ. ಅದು ಎಲ್ಲ ವಿದ್ಯೆಗಳಲ್ಲೂ ಒಂದು ಅಧಿಕಾರ ಅಂತ ಒಂದು ಸಂಪತ್ತಿರುತ್ತೆ. ಸಂಗೀತ ಸಂಸ್ಕಾರವೇ ಇಲ್ಲದೆ ಇದ್ದವನಿಗೆ ನಾನು ಅದ್ಭುತವಾಗಿ ಸಂಗೀತ ಕಲಿಸ್ತೇನೆ ಅಂತ ಹೊರಟ್ರೆ ಎಷ್ಟೇ ಚೆನ್ನಾಗಿ ಕಲಿಸಿದ್ರು, 10 ವರ್ಷ 20 ವರ್ಷ ಕಲಿಸಿದ್ರು, ಆಮೇಲೆ ಸ್ವತಂತ್ರವಾಗಿ ಹಾಡಪ್ಪ ಅಂದರೆ ಮಧ್ಯದಲ್ಲಿ ಅಪಸ್ವರ ಬಂದೇ ಬರುತ್ತೆ, ಅದು ದಾರಿ ತಪ್ಪೋಗುತ್ತೆ. ಯಾಕೆಂದರೆ ಆ ಸಂಸ್ಕಾರ ಇಲ್ಲ, ಆ ಕ್ಷೇತ್ರ ಮುಚ್ಚಿಬಿಟ್ಟಿದೆ ಅವನಿಗೆ. ಆ ವಿದ್ಯೆ ಗಾಢವಾಗಿ ಕೆಲಸ ಮಾಡೋಲ್ಲ ಅವನ ಮೈನಲ್ಲಿ, ಆ ಸ್ಥಿತಿಲಿದ್ದಾನೆ ಅಂತಂದಾಗ ಅದಕ್ಕೆ ತಾತ್ಪರ್ಯ ಏನಪ್ಪ ಅಂದರೆ ಆ ವಿದ್ಯೆಗೆ ಅಧಿಕಾರ ಇಲ್ಲ. ಆ ವಿದ್ಯೆ
ನೀನು ಉಪಾಸನೆ ಮಾಡಿದ್ರೆ ಯಾವ ಫಲ ಕೊಡಬೇಕೋ ಆ ಫಲ ಕೊಡಲ್ಲ ಅಂತ ತಾತ್ಪರ್ಯ ಅದಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ದೇನೆ ಒಟ್ಟು ಇಡೀ ಸಮಾಜದಲ್ಲಿ ದೊಡ್ಡ ಗೊಂದಲಗಳು ನಿಷ್ಕಾರಣವಾಗಿ ಅಂತ ಅನಿಸುತ್ತೆ. ಇದನ್ನು ವಿದ್ಯಾವಂತರು ಪರಿಶೀಲಿಸಿ ಮನಸ್ಸಿಗೆ ತಂದ್ಕೋಬೇಕು ಎಂಬುದಾಗಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಯಥಾಶಕ್ತಿ ತಿಳಿಸೋದಕ್ಕೆ ಪ್ರಯತ್ನಪಟ್ಟಿದ್ದೀನಿ. ಇವತ್ತಿನ ಪಾಠವಾಗಿ ಭಗವದ್ಗೀತೆಯ 4ನೇ ಅಧ್ಯಾಯದ 19ನೇ ಶ್ಲೋಕ, ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿ ದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಸ್ಯ ಯಾವಾತನ ಸರ್ವೇ ಸಮಾರಂಭಾಃ ಎಲ್ಲ ಕರ್ಮಗಳು ಅಂತ ಅರ್ಥ ಅದಕ್ಕೆ. ಕಾಮಸಂಕಲ್ಪವರ್ಜಿತಾಃ ಕಾಮ ಮತ್ತು ಕಾಮದಿಂದ ಹುಟ್ಟುವ ಸಂಕಲ್ಪದಿಂದ ವರ್ಜಿತವಾಗಿ ಅದಿಲ್ಲದೆ ಜ್ಞಾನಾಗ್ನಿ ದಗ್ಧಕರ್ಮಾಣಂ ನಡೆದು ಜ್ಞಾನವೆಂಬ ಅಗ್ನಿಯಿಂದ ದಗ್ಧವಾದ ಕರ್ಮವುಳ್ಳವನಾಗಿ ಆಗುತ್ತಾನೋ ಅವನನ್ನು ಬುಧಃ ತಿಳುವಳಿಕೆಯುಳ್ಳವರು, ವಿವೇಕಿಗಳು, ಪಂಡಿತಂ ಆಹುಹು ಅವನನ್ನು ಪಂಡಿತ ಎಂಬುದಾಗಿ ಕರೀತಾರೆ ಅಂತ. ಲೋಕದಲ್ಲಿ ಪಂಡಿತ ಅಂತ ಶಬ್ದ ಬಳಕೆಯಲ್ಲಿದೆ, ವಿದ್ವಾನ್ ಅನ್ನೋ ಶಬ್ದ ಬಳಕೆಯಲ್ಲಿದೆ. ಇದಕ್ಕೆ ಇನ್ನೇನು ಕಷ್ಟಪಡಬೇಕಾಗಿಲ್ಲ, ಅದಕ್ಕೊಂದು ಪರೀಕ್ಷೆ ಇರುತ್ತೆ, ಪಂಡಿತ ಪರೀಕ್ಷೆ ಅಂತ. ಅದನ್ನ ಪಾಸ್ ಆದರೆ ಅವನು ಅವತ್ತಿಂದ ಪಂಡಿತ ಅಂತ ಆಗ್ತಾನೆ. ಇನ್ನೂ ಚೆನ್ನಾಗಿ ತೋರ್ಬೇಕಾದ್ರೆ ಶಾಲು ಗಿಲು ಹೊದ್ಕೊಂಡ್ರೆ ಪಕ್ಕ ಪಂಡಿತ ಅಂತ ಆಗಿಬಿಡ್ತಾನೆ. ವಿದ್ವಾನ್ ಅಂತ ಆಗಬೇಕಾ, ವಿದ್ವತ್ ಪರೀಕ್ಷೆ ಇದೆ, ಪಾಸ್ ಮಾಡಿ ಅವತ್ತಿಂದ ನೀವು ವಿದ್ವಾನ್ ಅಂತ ಹೇಳಿಸ್ಕೋಬೋದು. ಹೀಗೆ ಬಳಕೆಗೆ ಬಂದುಬಿಟ್ಟಿದೆ ಪೂರ್ತಿಯಾಗಿ. ಆದರೆ ಮೌಲಿಕವಾದ ಆ ಪದದ ಬಳಕೆ ಎಲ್ಲಿ ಆರಂಭ ಆಯಿತು, ಯಾವ ಅರ್ಥದಲ್ಲಿ ತಂದರು ಅಂತ ಕೇಳಿದರೆ ಇವತ್ತು ಗೊತ್ತಿಲ್ಲ. ವಿದ್ವಾನ್ ಅನ್ನೋ ಶಬ್ದವನ್ನೇ ತೆಗೆದುಕೊಂಡ್ರೆ ವಿತ್ ಅಂದರೆ ಜ್ಞಾನ ಅಂತ ಅರ್ಥ. ಯಾವ ಜ್ಞಾನ? ಒಳಗಡೆ ಬೆಳಗುವ ಪರಮಾತ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಕರೆಯಲ್ಪಡುವಂಥ ಆ ಬೆಳಕನ್ನು ವಿತ್ ಅಂತ ಕರೆದರು. ಅದು ಯಾರಿಗೆ ಬುದ್ಧಿಗೆ ಭಾಸವಾಯಿತೋ, ಅನುಭವಕ್ಕೆ ನಿಲುಕ್ತೋ ಅವನನ್ನು ಮೂಲತಃ ವಿದ್ವಾನ್ ಅನ್ನೋ ಶಬ್ದವನ್ನು ಕಳಿಸಿದರು. ಅದು ಬೆಳಗೋಕ್ಕೆ ಬೇಕಾಗುವಂತೆ ಸೃಷ್ಟಿ ವಿಜ್ಞಾನವನ್ನು ಯಾರು ಅರ್ಥ ಮಾಡ್ಕೊಂಡೋ ಅವನನ್ನು ವಿದ್ವಾನ್ ಅಂತ ಕರೆದರು. ಶಾಸ್ತ್ರಗಳೆಲ್ಲ ಸೃಷ್ಟಿ ವಿಜ್ಞಾನ ಎಂಬುದಾಗಿ ಆ ಭಾಷೆಯಲ್ಲಿ ಹೇಳಿದ್ದಾರೆ. ವಿಜ್ಞಾನ ಅಂದರೆ ಒಂದು ಕಾರ್ಯಕಾರಣಬದ್ಧವಾಗಿ ಸೃಷ್ಟಿ ಹೇಗೆ ವಿಸ್ತಾರವಾಗಿದೆ, ಇದನ್ನು ಕ್ರಮವಾಗಿ ಬಳಸ್ಕೋತ ಹೋದಾಗ ಆ ಒಳಗಡೆ ಬೆಳಗುವ ವಿತ್ ಅಂದರೆ ಪರಮಾತ್ಮನನ್ನು ಹೇಗೆ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅನ್ನೋ ಬಗ್ಗೆ ಒಂದು ಶಾಸ್ತ್ರದ ಬಗ್ಗೆ ಪೂರ್ಣವಾದ ಪರಿಚಯ ಹುಟ್ಟಿದ್ರೆ ಅವನಿಗೆ ಆ ಶಾಸ್ತ್ರಜ್ಞಾನದ ಕಾರಣದಿಂದ ಅವನು ವಿದ್ವಾನ್. ಅದಕ್ಕಿಂತ ಮಿಗಿಲಾಗಿ ಆ ಶಾಸ್ತ್ರ ಮೂಲತಃ ಬೆಳಗುವ ಪರತತ್ವವನ್ನು ಜ್ಞಾಪಿಸುತ್ತೆ. ಆ ಪರತತ್ವ ಜ್ಞಾನ ಅವನಿಗೆ ಬಂದಿರೋದ್ರಿಂದ ಅವನಿಗೆ ವಿದ್ವಾನ್ ಅಂತ ಆಗ್ತಾನೆ ಅಂತ. ಅದೇ ರೀತಿಯಲ್ಲಿ ಪಂಡಿತ ಅನ್ನೋ ಶಬ್ದವನ್ನು ತೆಗೆದುಕೊಂಡರೂ ಅಂಥ ಒಂದು ಆಳವಾದ ಅರ್ಥ ಇದೆ ಎಂಬುದನ್ನು ಜ್ಞಾಪಿಸ್ತಾ ಇದೆ. ಇಲ್ಲಿ ಯಸ್ಯ ಸರ್ವೇ ಸಮಾರಂಭಾಃ ಅಂತನ್ನುವಾಗ ಸಮಾರಂಭ ಅನ್ನೋ ಶಬ್ದನ ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಇವತ್ತು ಅವ್ರ ಮೇಲೆ ವಿವಾಹ ಸಮಾರಂಭ, ಇವತ್ತು ಅವ್ರ ಮೇಲೆ ಇನ್ನೇನೋ ಒಂದು ದೊಡ್ಡ ಸಮಾರಂಭ ನಡೀತಾ ಇದೆ ಅಂತ ಆ ಜಾಗಕ್ಕೆ ಮಾತ್ರ ಬಳಸ್ತಾ ಇದ್ದೀವಿ. ಆದರೆ ಇಲ್ಲಿ ಬಳಕೆ ಆಗುವಾಗ ಯಾವ ಅರ್ಥದಲ್ಲಿ ಬಳಸ್ತಾರೆ ಅಂದರೆ, ಯಾವುದೋ ಒಂದು ಕಾರ್ಯಕ್ಕೆ ಒಂದು ಆರಂಭ ಅಂತಿರುತ್ತೆ, ಅಂತ್ಯ ಅಂತಿರುತ್ತೆ. ಹೀಗಿರೋದ್ರಿಂದ ಏನೇ ಒಂದು ಕಾರ್ಯ ಅಂತ ತೆಗೆದುಕೊಂಡಾಗ ಅದಕ್ಕೆ ಸಮಾರಂಭ, ಸಮ್ಯಕ್ ಆರಂಭ ಆಗಿದೆ, ಅದು ನಡೆಯೋಕ್ಕೆ ಬೇಕಾಗುವಂಥ ಹೆಜ್ಜೆ ಶುರುವಾಗಿದೆ ಅನ್ನೋ ಅರ್ಥದಲ್ಲಿ ಎಲ್ಲ ಕರ್ಮಗಳನ್ನು ಸಮಾರಂಭ ಅನ್ನೋ ಶಬ್ದದಲ್ಲಿ ಕರೀತಾರೆ. ಮತ್ತು ಆ ಕಾರ್ಯಗಳೆಲ್ಲವೂ ಹೇಗಿದ್ದರೆ ಯಾರೋ ವ್ಯಕ್ತಿಗೆ ಅವನನ್ನು ಪಂಡಿತ ಅಂತ ಕರೆಯೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳಿದರೆ, ಕಾಮಸಂಕಲ್ಪ ವರ್ಜಿತಾಃ ಅವನು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಆದರೆ ಯಾವುದರಲ್ಲೂ ಕಾಮ ಸಂಕಲ್ಪ ಇಲ್ಲ ಅವನಿಗೆ. ಕಾಮ ಇಲ್ಲ ಅಂದರೆ ಏನೋ ಇಂಥದ್ದೊಂದು ಬೇಕು ನನಗೆ, ಅದಕ್ಕೋಸ್ಕರನೋ ಕಾಮ ಇಲ್ಲ. ಇದನ್ನು ನಾನು ಹೀಗೆ ಮಾಡಲೇಬೇಕೋ ಈ ಉದ್ದೇಶಕ್ಕಾಗಿ ಅಂತ ಆಯಾಸಮಿದ ಒಂದು ನಿರ್ಧಾರ ಇದೆಯಲ್ಲ, ಅದಕ್ಕೆ ಸಂಕಲ್ಪ ಅಂತ ಕರೀತಾರೆ. ಅದಿಲ್ಲ. ಸಂಕಲ್ಪ ಕರ್ಮ ಮಾನಸಂ, ಮಾನಸಿಕವಾದಂಥ ಒಂದು ನಿರ್ಣಯ, ನಾನು ಈ ಉದ್ದೇಶದಿಂದ ಈ ಕ್ಷಣದಲ್ಲಿ ಈ ಕರ್ಮವನ್ನು ಆರಂಭ ಮಾಡ್ತಾ ಇದ್ದೇನೆ ಅಂತ ಒಂದು ನಿರ್ಣಯ ಇದೆಯಲ್ಲ, ಅದನ್ನೊಂದು ಸಂಕಲ್ಪ ಅಂತ ಇಟ್ಕೊಳ್ಳಿ. ಆ ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ಇತ್ತಲ್ಲ ಅದೇನದು ಕಾಮ ಅಂತ ಇಟ್ಕೊಳ್ಳಿ. ನನಗೆ ನನ್ನ ಜೀವನದಲ್ಲಿ ಇಂಥದ್ದೊಂದು ಪಡಿಬೇಕು ಅಂತ ಒಂದು ಆಸೆ ಇದೆಯಪ್ಪ ಅಂತಂದಾಗ ನನಗೊಂದು ಕಾಮ ಇದೆ ಅಂತ ಅರ್ಥ. ಆ ಕಾಮ ಸಾಧನೆ ಮಾಡೋದಕ್ಕೋಸ್ಕರವಾಗಿ ದೃಢ ನಿರ್ಧಾರ ಮಾಡ್ತಾನೆ, ಇವತ್ತಿಂದ ಹೀಗೆ ನನ್ನ ನಡೆನುಡಿಗಳು ಇರುತ್ತೆ ಅಂತ. ಅದಕ್ಕೆ ಸಂಕಲ್ಪ ಅಂತ ಇಟ್ಕೊಳ್ಳೋದಾದರೆ
ಇಂತಹ ಕಾಮ ಆಗಲಿ ಇಂತಹ ಸಂಕಲ್ಪ ಆಗಲಿ ಯಾವುದೂ ಇಲ್ಲ, ವರ್ಜಿತ. ಹಾಗಿದ್ದಿದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅದರ ಪರಿಣಾಮವಾಗಿ ಅವನಿಗೆ ಜ್ಞಾನಾಗ್ನಿ ಬೆಳಗುತ್ತೆ ಒಳಗಡೆಗೆ. ಜ್ಞಾನವನ್ನು ಅಗ್ನಿ ಅಂತ ಕರೆದ್ರು. ಯಾಕೆ ಅಂದರೆ ಆ ಬೆಳಕು ಬೆಳಗ್ತಾ ಇದೆ. ಅದನ್ನು ಸೂರ್ಯಕೋಟಿ ಸಮಪ್ರಭಾ ಅಂತ ಕರೆದ್ರು. ಅಗ್ನಿ ಹೇಗೆ ಬೆಳಗುತ್ತೋ ಹಾಗೆ ಬೆಳಗುತ್ತೆ ಒಳಗೆ. ಆದ್ದರಿಂದ ಅದನ್ನು ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಇದೆ, ದೀಪ ರೂಪದಲ್ಲಿ ಬೆಳಗ್ತಾ ಇದೆ. ಹೀಗೆಲ್ಲ ನಾನಾ ಪ್ರಕಾರವಾಗಿ ಜ್ಞಾನಿಗಳು ಸಾರಿದರು. ಆದ್ದರಿಂದ ಆ ಒಳ ಬೆಳಕಿದೆಯಲ್ಲ ಅದನ್ನು ಜ್ಞಾನಾಗ್ನಿ ಎಂಬ ಭಾಷೆಯಲ್ಲಿ ಕರೆದರು. ಆ ಜ್ಞಾನಾಗ್ನಿ ಬೆಳಗಿದ್ರೆ ಏನಾಗುತ್ತೆ ಲಾಭ ಅನ್ನೋದನ್ನು ಆ ಪದ ಹೇಳ್ತಾ ಇದೆ. ಅಗ್ನಿ ದಗ್ಧ ಕರ್ಮಾಣಂ. ಜ್ಞಾನಾಗ್ನಿಯಿಂದ ಅವನ ಕರ್ಮಗಳೆಲ್ಲವೂ ದಗ್ಧವಾಗಿಬಿಡುತ್ತೆ ಅಂತ. ಅವನ ಕರ್ಮಗಳೆಲ್ಲ ದಗ್ಧವಾಗಿಬಿಡುತ್ತೆ ಅಂದರೆ ಅವನಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿ ಹಾಗೆ ಮನಸ್ಸೆಂಬ ಒಂದು ಭಂಡಾರದಲ್ಲಿ ಸಂಗ್ರಹವಾಗಿರುವಂತಹ ಕರ್ಮಗಳು ಬೇಕಾದಷ್ಟಿದೆ. ಅವು ಮುಂದಿನ ಜನ್ಮಕ್ಕೆ ಬೀಜರೂಪವಾಗಿರುವ ಕರ್ಮಗಳು, ಸಂಚಿತ ಕರ್ಮ ಎಂಬುದಾಗಿ ಕರೆಯುವಂತಹ ಕರ್ಮ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವನು ನಿತ್ಯ ಕೆಲಸ ಮಾಡಿದಾಗ ಅದರ ಪರಿಣಾಮವಾಗಿ ಒಂದು ಸಂಗ್ರಹ ಆಗುತ್ತೆ, ಸಂಸ್ಕಾರ. ಅದನ್ನು ಆಗಾಮಿ ಕರ್ಮ ಎಂಬುದಾಗಿ ಕರೆಯೋದುಂಟು. ಹೀಗೆ ಸಂಚಿತ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂದರೆ ಎಷ್ಟೋ ಜನ್ಮಗಳಿಂದ ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ, ಅದು ಹಾಗೆ ಒಳಗಡೆ ಸೇರಿಕೊಂಡಿದೆ, ಭಂಡಾರದಲ್ಲಿದೆ. ನಾವು ಒಂದು ಕಡೆಯಲ್ಲಿ ಧಾನ್ಯಗಳನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಧಾನ್ಯಾಗಾರ ಅಂತ ಮಾಡಿದ್ರೆ ಅದರೊಳಗಡೆ ಇರೋ ಬೀಜ ಇದೆಯಲ್ಲ ಅದು ಈಗ ಬೆಳೆಯೋಲ್ಲ, ಆದರೆ ಬೆಳೆಯೋಕ್ಕೆ ಬೇಕಾಗುವ ಲಕ್ಷಣಗಳಿಂದ ಕೂಡಿದೆ ಅದು. ಅದನ್ನು ತೊಗೊಂಡೋಗಿ ಭೂಮಿಗೆ ಹಾಕಿದ್ರೆ, ಗೊಬ್ಬರ ನೀರು ಕೊಟ್ಟರೆ ಅದು ಸಮೃದ್ಧವಾಗಿ ಬೆಳೆಯುತ್ತೆ ಅದು. ಹಾಗೆ ಯಾವ ಕರ್ಮಗಳು ಈ ಜನ್ಮದಲ್ಲಿ ಫಲ ಕೊಡಲಾರದೆ ಮುಂದೆ ಯಾವುದೋ ಜನ್ಮದಲ್ಲಿ ಫಲ ಕೊಡೋದಕ್ಕೋಸ್ಕರವಾಗಿ ಸಂಗ್ರಹವಾಗಿ ನಮ್ಮ ಚಿತ್ತದಲ್ಲಿ ನೆಲೆಸಿವೆಯೋ ಅವುಗಳಿಗೆ ಸಂಚಿತ ಕರ್ಮ ಎಂಬುದಾಗಿ ಕರೀತಾರೆ. ಸಂಚಿತ ಅಂದರೆ ಸಂಗ್ರಹವಾಗಿರೋದು. ಎಷ್ಟೆಷ್ಟೋ ಜನ್ಮದಲ್ಲಿ ಸಂಗ್ರಹ ಆಗಿ ಬಂದಿದೆ. ಅದೇ ಈ ಜನ್ಮದಲ್ಲಿ ಫಲ ಕೊಡ್ತಾ ಇರುವಂಥ ಕರ್ಮಗಳೇನಿದೆಯೋ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಪ್ರಾರಬ್ಧ ಅಂದರೆ ಪ್ರಾರಂಭವಾಗಿರುವ ಅಂತ ಅರ್ಥ. ಅದಕ್ಕೆ ಫಲ ಕೊಡಲು ಆರಂಭವಾಗಿರುವ ಕರ್ಮಗಳು ಅಂತ. ಹುಟ್ಟುವಾಗಲೇ ಪ್ರಾರಬ್ಧ ಕರ್ಮಗಳೆಲ್ಲ ಫಲ ಕೊಡೋಕ್ಕೆ ಬೇಕಾಗುವಂತೆ ಸಿದ್ಧವಾಗಿ ನಿಂತುಬಿಟ್ಟಿದೆ. ಅದು 80ನೇ ವರ್ಷದಲ್ಲಿ ಒಂದು ಫಲ ಕೊಡೋಕ್ಕೆ ಬೇಕಾಗುವಂತೆ ಈಗಲೇ ಕೆಲಸ ಶುರು ಮಾಡಿಬಿಟ್ಟಿದೆ. ಅದು 80ನೇ ವರ್ಷದಲ್ಲಿ ಭೀಕರವಾದ ರೋಗ ಬರುತ್ತೆ. ಆ ರೋಗಕ್ಕೆ ಬೇಕಾದ ಬೀಜ ಇಲ್ಲೇ ಇದೆ, ಪ್ರತಿನಿತ್ಯ ಅದು ಬೆಳೀತಾ ಇದೆ. 80ನೇ ವರ್ಷದಲ್ಲಿ ನನಗೆ ಕಾಣಿಸುತ್ತೆ ಅಷ್ಟೇ. ಹೀಗೆ ಎಲ್ಲ ಸುಖ ದುಃಖಗಳ ಫಲವನ್ನು ಏನೇನನ್ನು ಪಡಿತೀವೋ ಅದಷ್ಟಕ್ಕೂ ಬೇಕಾಗುವ ಒಂದು ಕ್ರಿಯಾರಂಭ ಆಗೋಗ್ಬಿಟ್ಟಿದೆ. ಅದು ಹುಟ್ಟುವ ಕ್ಷಣದಲ್ಲಿ ಅವೆಲ್ಲ ಫಲ ಕೊಡೋಕ್ಕೆ ಬೇಕಾಗುವಂತೆ ಮೊಳಿತಾ ಹೋಗ್ತಾ ಇದೆ. ಫಲ ಕೊಡೋದು ಯಾವತ್ತಾವತ್ತು. ನಾವು 10 ಥರದ ಬೀಜ ಹಾಕಿದ್ರೆ ಎಲ್ಲ ಬೀಜವು ಒಟ್ಟಿಗೆ ಫಲ ಕೊಡೋಲ್ಲ. ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಅದೇ ರೀತಿಯಲ್ಲಿ ಒಂದಷ್ಟು ಮಾವಿನ ಓಟೆಯನ್ನು ಹಾಕಿದ್ದೀವಿ, ಹಲಸಿನ ಬೀಜ ಹಾಕಿದ್ದೀವಿ, ಒಂದು ತೆಂಗಿನ ಬೀಜ ನೆಟ್ಟಿದ್ದೀವಿ ಅಂತಂದರೆ ತೆಂಗಿನ ಬೀಜ ಒಂದು ಸಣ್ಣ ಮೊಳಕೆ ಬರಬೇಕಾದ್ರೆ 6 ತಿಂಗಳು ತೊಗೊಳುತ್ತೆ. ಅದೇ ಕೊತ್ತಂಬರಿ ಬೀಜ 2 ದಿವಸ 3 ದಿವಸದಲ್ಲಿ ಮೊಳಕೆ ಬಂದು 1 ತಿಂಗಳಲ್ಲಿ ಮುಗಿದು ಹೋಗ್ಬಿಡುತ್ತೆ ಅದರಲ್ಲಿ ಜೀವನ. ಹೀಗೆ ಕರ್ಮಗಳು ನಾನಾ ಪ್ರಕಾರವಾಗಿದ್ದು ಅವು ಮೊಳಿತಾ 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 ಬೇರೆ ಬೇರೆ ಕಾಲದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಈ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಮುಗಿಸ್ಬೇಕು ಅಂತ ಸಾಮಾನ್ಯ ನಿಯಮ. ಅದಕ್ಕೆ ಅಪವಾದವಾದ ಮಾತುಗಳಿರುತ್ತೆ, ಬೇರೆ ವಿಷಯ. ಅಪವಾದ ಅಂದರೆ ವಿನಾಯಿತಿ ಇರುವಂಥ ವಿಷಯ ಇದೆ. ಸಾಮಾನ್ಯ ನಿಯಮ ಏನಪ್ಪ ಅಂದರೆ ಹುಟ್ಟುವಾಗ ಯಾವ ಪ್ರಾರಬ್ಧ ಕರ್ಮಗಳು ಹೊತ್ತಿದೆಯೋ ಅದಷ್ಟು ನಿನಗೆ ಜ್ಞಾನಿಯಾದರೂ ಸಹ ಅನುಭವಿಸಿ ಮುಗಿಸ್ಬೇಕು. ಜ್ಞಾನ ಸಿಕ್ಕಿದೆ ನಿನಗೆ, ಭಗವಂತ ಗೋಚರವಾಗ್ತಾ ಇದ್ದಾನೆ, ಆದರೆ ಈ ಕರ್ಮ ಮಾತ್ರ ಅನುಭವಿಸಲೇಬೇಕು ಅನ್ನೋ ರೀತಿಯಾದ ಸಾಮಾನ್ಯ ನಿಯಮ ಇದೆ. ಅದಕ್ಕೆ ಅಪವಾದದ ಮಾತು ಬೇರೆ ಇರುತ್ತೆ. ಮುಂದೆ ಆಗಾಮಿ ಕರ್ಮ ಅಂದರೆ ಮುಂದಿನ ಜೀವನಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ, ಬೇರೆ ಬೇರೆ ವ್ಯವಹಾರಗಳು ನಡೀತಾ ಇರುವಾಗ ಅದರ ಸಂಸ್ಕಾರಗಳು ಒಳಗಡೆ ಹೋಗಿ ಸೇರಿಕೊಳ್ಳುತ್ತಲ್ಲ, ಅದನ್ನು ಆಗಾಮಿ ಕರ್ಮ ಎಂಬುದಾಗಿ ಕರೀತಾರೆ. ಅದರಲ್ಲಿ ಯಾರಿಗೋ ಒಬ್ಬನಿಗೆ ಜ್ಞಾನ ಉದಯವಾದರೆ ಅಂದರೆ ಪರಮಾತ್ಮ ಸಾಕ್ಷಾತ್ಕಾರ ಆದರೆ ಅವನಿಗೆ ಸಂಚಿತ ಕರ್ಮಗಳು ಏನೇನಿದೆಯೋ ಅದಷ್ಟು ಒಂದೃಷ್ಟಿಯಿಂದ ನಿರ್ವೀರ್ಯವಾಗಿಬಿಡುತ್ತೆ, ಫಲ ಕೊಡದವುಗಳಾಗ್ಬಿಡುತ್ತೆ. ಯಾಕೆಂದರೆ ಅವುಗಳು ಮೊಳಿದೇ ಇರುವಂಥ ಒಂದು ಸ್ಥಿತಿ ಬರುತ್ತೆ ಜ್ಞಾನಾಗ್ನಿಯಿಂದ. ಅದೆಲ್ಲ ಯಾಕೆ ಮೊಳಿತಾ ಇದೆ ಅಂತ ಕೇಳಿದ್ರೆ ಅಂಟಿನಿಂದ ಮಾಡಿದ ಕರ್ಮಗಳು. ನಿನ್ನ ಮೈನಲ್ಲಿ ಅಂಟಿದೆ, ಆದ್ದರಿಂದ ಅವೆಲ್ಲ ಬೆಳೀತಾ ಇದೆ. ಈಗ ಅಂಟು ಕಳಚೋಯ್ತು ನಿನಗೆ, ಯಾವುದ್ರ ಬಗ್ಗೆ ನನಗೆ ಅಂಟಿಲ್ಲ, ಅಂಥ ಸ್ಥಿತಿ ಬಂದೋಯ್ತು ಜ್ಞಾನಾಗ್ನಿಯಿಂದ. ಅಂಥದಾಗ ಅಂಟಿಲ್ಲದೆ ಇರೋದ್ರಿಂದ ಅವು ಬೆಳೆಯುವಂತಹ ಸ್ಥಿತಿಯನ್ನು ಕಳ್ಕೊಂಡು ಅವು ಹುರಿದ ಬೀಜಗಳಂತೆ. ಅದು ಬೀಜ ಹುರಿದ್ರೆ ಸಾಮಾನ್ಯ ನಿಯಮ ಅದು ಬೆಳೆಯೋಲ್ಲ ಅಂತ. ಯಾವುದೋ ಕೆಲವು ವಿಶೇಷವಾದಂಥ ಬೀಜಗಳಿದೆಯಂತೆ, ಅದನ್ನ ಹುರಿದ ಮೇಲೆ ನೆಟ್ಟರೆ ಚೆನ್ನಾಗಿ ಬೆಳೆಯುತ್ತಂತೆ. ಅದನ್ನು ಅಪವಾದವಾಗಿ ತೊಗೋಬೇಕು.
ಅದನ್ನು ಇಲ್ಲಿ ತರಬಾರ್ದು. ಸಾಮಾನ್ಯ ನಿಯಮನ ಹೇಳ್ತಾ ಇದ್ದೀನಿ ಅಂತ ತಗೋಬೇಕು. ಸಾಮಾನ್ಯ ನಿಯಮದ ಪ್ರಕಾರ ಏನಪ್ಪ ಅಂದರೆ, ಯಾವುದಾದ್ರು ಬೀಜನ ಹುರಿದು ಬಿಟ್ಟರೆ ಆಮೇಲೆ ತೊಗೊಂಡು ಭೂಮಿಗೆ ಹಾಕಿದ್ರೆ ಅದು ಬೆಳೆಯಲ್ಲ, ಅದರಲ್ಲಿ ಅಧರ್ಮ ಹೊರಟೋಗುತ್ತೆ. ಅದು ಹೇಗೋ ಹಾಗೆ ಈ ಒಳಗಡೆ ಸಂಗ್ರಹವಾಗಿರುವಂತಹ ಕರ್ಮಗಳು ಏನೇನಿದೆ, ಯಾವುದಕ್ಕೆ ಜೀವ ಇರೋದೇ ಅಂಟು ಅನ್ನೋದ್ರ ಕಾರಣದಿಂದ, ರಾಗದ ಕಾರಣದಿಂದ ಇದೆ. ಆ ರಾಗವೆಂಬ ಅಂಟು ಈ ಜ್ಞಾನಾಗ್ನಿಯಿಂದ ಸಂಪೂರ್ಣ ಹೊರಟೋಯ್ತು ಅಂತಂದಾಗ ಆಗ ಅದರಲ್ಲಿ ಮಳೆಯುವ ಧರ್ಮ ಹೊರಟೋಗ್ಬಿಡುತ್ತೆ. ಆ ಕರ್ಮ ದಗ್ಧವಾಯಿತು, ಅದು ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಲ್ಲ. ಮುಂದೆ ಮಾಡುವಂತಹ ಕರ್ಮಗಳಿದ್ದರೆ ಆಗಾಮಿ ಕರ್ಮಗಳು ಅವುಗಳೂ ಸಹ ಯಾವ ಫಲವನ್ನು ಕೊಡೋಲ್ಲ. ಯಾಕೆಂದರೆ ಕರ್ಮದ ಬಗ್ಗೆ ಅಂಟಿಲ್ಲ, ಕರ್ಮದ ಫಲದ ಬಗ್ಗೆ ಅಂಟಿಲ್ಲ. ಹಾಗೆ ಕರ್ಮವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ. ಅಂಟೇ ಇಲ್ಲದೆ ಇರೋದ್ರಿಂದ ಮಾಡಿದ ಕರ್ಮಗಳು ಯಾವುದೂ ಫಲಿಸೋಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ, ಜ್ಞಾನಾಗ್ನಿಯಿಂದ ಯಾರ ಕರ್ಮಗಳು ದಗ್ಧವಾಗಿದೆಯೋ ಅವನೇ ಪಂಡಿತ ಅಂತ ಹೇಳಿಬಿಟ್ಟು, ಆ ಪಂಡಿತ ಅನ್ನೋ ಶಬ್ದವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ, ಪಂಡ ಪರಾತ್ಮ ವಿಜ್ಞಾನಂ ತದಸ್ಯ ಜಾತಂ ಅನ್ನೋ ಅರ್ಥದಲ್ಲಿ ಪರಾತ್ಮ ವಿಜ್ಞಾನವೇ ಪಂಡ ಅಂತ ಕರೆಯಲ್ಪಡುತ್ತೆ. ಅದು ಯಾರಿಗೆ ಹುಟ್ಟಿದೆಯೋ ಅವನು ಪಂಡಿತ ಅಂತ. ಉತ್ತರ ಭಾರತದಲ್ಲಿ ಪಂಡ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅಂದರೆ ಜ್ಞಾನದ ಪ್ರತಿನಿಧಿ ಏನೋ ಅರ್ಥದಲ್ಲಿ ಬಂದಿದೆ. ಅದು ಇವತ್ತು ಹೇಗೆ ಬೇಕಾದ್ರೂ ಇರ್ಬೋದು. ಆದರೆ ಮೂಲತಃ ಬಂದಿರೋದು ಯಾವುದಪ್ಪ ಅಂದರೆ ಪರಾತ್ಮ ವಿಜ್ಞಾನದ ಸಾಕಾರ ಮೂರ್ತಿ ಅನ್ನೋ ಅರ್ಥದಲ್ಲಿ ಆ ಪಂಡ ಅನ್ನೋ ಶಬ್ದ ಬಳಕೆ ಬಂದಿದೆ. ಇಂತಹ ಪರಾತ್ಮ ವಿಜ್ಞಾನವನ್ನು ಸಂಪಾದನೆ ಮಾಡಿದವನಪ್ಪ ಪಂಡಿತ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಈ ಜ್ಞಾನದ ನಡೆಯ ಬಗ್ಗೆ ಪರಿಚಯವನ್ನು ಕೊಡ್ತಾ ಇದ್ದಾನೆ. ಇದು ಪ್ರತಿಯೊಬ್ಬ ಮಾನವನಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಎಲ್ಲರ ಹಕ್ಕು ಒಳಗಡೆ ಬೆಳಗ್ತಾ ಇರುವ ಪರಮಾತ್ಮನನ್ನು ದರ್ಶನ ಮಾಡುವಂಥದ್ದು. ಆ ಹಕ್ಕಿರೋರೆಲ್ಲರೂ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಇಟ್ಕೋಬೇಕಾಗಿದೆ. ಆ ದೃಷ್ಟಿಯಿಂದ ಸರ್ವಲೋಕಕ್ಕೂ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಸಂದೇಶವನ್ನು ಗೀತೆಯ ದ್ವಾರ ಅನುಗ್ರಹಿಸಿಕೊಡ್ತಾ ಇರುವಂತಹ ಶ್ರೀಕೃಷ್ಣ ಪ್ರಭುವಿನ ಕಾರುಣ್ಯ ರಸಧಾರೆಯನ್ನು ಹೃದಯದಿಂದ ಭಾವಿಸ್ತಾ ಈ 4 ಮಾತುಗಳು ಅವನ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊತೀನಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಮಿಥ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾದಿರುವೆನು ನಾನು, ಕಾದಿರುವೆನು ನಾನು ರಾಮ, ಕಾದಿರುವೆನು ನಾನು ರಾಮ, ಕಾದಿರುವೆನು ನಾನು ಶ್ರೀರಾಮ. ಕಾಪಾಡುವ ದೈವ ನೀನೆಂದು ತಿಳಿದು ಕಾದಿರುವೆನು ನಾನು ಶ್ರೀರಾಮ. ಕಾಪಾಡುವ ದೈವ ನೀನೆಂದು ತಿಳಿದು ಕಾದಿರುವೆನು ನಾನು ಕಂಬನಿಗೆ ನೀರು ಹಾಕಿ ಕಂಬನಿಗೆ ನೀರು ಹಾಕಿದಾರಿಯಲಿ, ಕಂಬನಿಗೆ ನೀರು ಹಾಕಿದಾರಿಯಲಿ, ಕಂಬನಿಗೆ ನೀರು ಹಾಕಿದಾರಿಯಲಿ, ಕಂಬನಿಗೆ ನೀರು ಹಾಕಿದಾರಿಯಲಿ, ಹೃದಯ ಹೂವನು ಅರಳಿ ನಿನ್ನ ನೋಡ, ಹೃದಯ ಹೂವನು ಅರಳಿ ನಿನ್ನ ನೋಡ, ಹೃದಯ ಹೂವನು ಅರಳಿ ನಿನ್ನ ನೋಡ, ಕಾದಿರುವೆನು ನಾನು ಶ್ರೀರಾಮ. ಕಾಪಾಡುವ ದೈವ ನೀನೆಂದು ತಿಳಿದು ಕಾದಿರುವೆನು ನಾನು ನಾನು ಮಧುರ ಮಧುರ ನಿನ್ನ, ಮಧುರ ಮಧುರ ನಿನ್ನ ನುಡಿ ಕೇಳಿ
ಮಧುರ ನಿನ್ನ ನುಡಿ ಕೇಳಿ ಆದರದಿಂದ ನಿನ್ನ ನಾಮವ ಹೇಳಿ ಮಧುರ ಮಧುರ ನಿನ್ನ ನುಡಿ ಕೇಳಿ ಆದರದಿಂದ ನಿನ್ನ ನಾಮವ ಹೇಳಿ ಪಾದಾಂಬುಜಗಳ ಪೂಜೆಯ ಮಾಡಿ ಪಾದಾಂಬುಜಗಳ ಪೂಜೆಯ ಮಾಡಿ ಪಾದಾಂಬುಜಗಳ ಪೂಜೆಯ ಮಾಡಿ ಪಾದಾಂಬುಜಗಳ ಪೂಜೆಯ ಮಾಡಿ ಪರಮಾತ್ಮ ನಿನ್ನ ಬಳಿಗೆ ಇರಲು ಪರಮಾತ್ಮ ನಿನ್ನ ಬಳಿಗೆ ಇರಲು ಪಾದಾಂಬುಜಗಳ ಪೂಜೆಯ ಮಾಡಿ ಪರಮಾತ್ಮ ನಿನ್ನ ಬಳಿಗೆ ಇರಲು ಕಾದಿರುವೆನು ನಾನು ಶ್ರೀರಾಮ ಕಾದಿರುವೆನು ನಾನು ಶ್ರೀರಾಮ ಕಾಪಾಡುವ ದೈವ ನೀನೆಂದು ತಿಳಿದು ಕಾದಿರುವೆನು ನಾನು ಕಾದಿರುವೆನು ನಾನು